ಉಸಿರಾದ ಯೇಸು ನನ್ನುಸಿರಲ್ಲಿ ಬೆರೆತೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ಉಸಿರಾದ ಯೇಸು ನನ್ನುಸಿರಲ್ಲಿ ಬೆರೆತೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಯೇಸು ನನ್ನುಸಿರಲ್ಲಿ ಬೆರೆತೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ಲೋಕವೆಲ್ಲ ಮರೆತಿದೆಯ ಮನಸ್ಸೆಲ್ಲ ಮಧುರವಾಯಿತೆಯ ಲೋಕವೆಲ್ಲ ಮರೆತಿದೆಯ ಮನಸ್ಸೆಲ್ಲ ಮಧುರವಾಯಿತೆಯ ನಿನ್ನ ಸ್ತುತಿಸುವಾಗ ಯೇಸಯ್ಯ ನಿನ್ನ ಪ್ರೀತಿ ಸವಿಯುವಾಗ ರಾಜ ನಿನ್ನ ಸ್ತುತಿಸುವಾಗ ಯೇಸಯ್ಯ ನಿನ್ನ ಪ್ರೀತಿ ಸವಿಯುವಾಗ ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಯೇಸು ನನ್ನುಸಿರಲ್ಲಿ ಬೆರೆತೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನಿನ್ನ ವಾಕ್ಯವು ನನಗೆ ಆಧಾರವು ದೇಹಕ್ಕಲ್ಲಾದ ಆರೋಗ್ಯವು ಹಗಲು ರಾತ್ರಿಯಲ್ಲಿ ನಾನು ನಿನ್ನ ವಾಕ್ಯವನ್ನು ನಾನು ಧ್ಯಾನಿಸುವೆನು ಹಲ್ಲೆಲೂಯಾ ನಿನ್ನ ವಾಕ್ಯದಿಂದ ನಾನು ಬದುಕುವೆನು ಹಲ್ಲೆಲೂಯಾ ನಿನ್ನ ವಾಕ್ಯ ನನಗೆ ಆಹಾರವು ದೇಹಕ್ಕೆಲ್ಲಾದು ಆರೋಗ್ಯವು ನಿನ್ನ ವಾಕ್ಯ ನನಗೆ ಆಹಾರವು ದೇಹಕ್ಕೆಲ್ಲಾದು ಆರೋಗ್ಯವು ಹಗಲು ರಾತ್ರಿಯಲ್ಲೂ ನಿನ್ನ ವಾಕ್ಯವ ಧ್ಯಾನಿಸುವೆ ರಾಜ ಹಗಲು ರಾತ್ರಿಯಲ್ಲೂ ನಿನ್ನ ವಾಕ್ಯವ ಧ್ಯಾನಿಸುವೆ ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಯೇಸು ನನ್ನುಸಿರಲ್ಲಿ ಬೆರೆತೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ನನ್ನುಸಿರೇ ನಾ ನಿನ್ನ ಸ್ತುತಿಪೆ ಆಗಬನು ಇವನು ಏನು ಮಾಡಿದ ಅಂತ ನೋಡಿದ್ರೆ ಸೀದೋನ್ ದೇಶದಲ್ಲಿ ಇರುವ ಅರಸನ ಮಗಳಾಗಿದ್ದ ಈಜೆಬೇಳನ್ನು ಮದುವೆ ಮಾಡಿಕೊಂಡು ತಂದನು. ಅವಳಿಗೋಸ್ಕರ ಅವಳು ಹಿಂಬಾಲಿಸ್ತಾ ಇರುವ ದೇವರುಗಳು ಬಾಳನು ಅಶ್ರೇತ್ ಅದರ ಪ್ರವಾದಿಗಳನ್ನು ತಂದು ಅಲ್ಲಿ ವಿಗ್ರಹ ಸ್ತಂಭಗಳನ್ನು ಅವಳಿಗೋಸ್ಕರ ಪ್ರಾರ್ಥನೆ ಕೂಡಗಳನ್ನು ಯಜ್ಞವೇದಿಯನ್ನು ಕಟ್ಟಿಸಿ ಅಲ್ಲಿ ಬಾಳ ಆರಾಧನೆಯನ್ನು ಪ್ರಾರಂಭಿಸಿದವನು. ಜನರನ್ನು ಸತ್ಯ ದೇವರ ಕಡೆಯಿಂದ ವಿಗ್ರಹ ಆರಾಧನೆ ಕಡೆ ತಿರುಗಿಸಿದವನು ಇವನೇ. ಅದು ದೇವರಿಗೆ ಬಹಳ ನೋವಾಯಿತು. ಈ ಇಸ್ರೇಲ್ ಜನರನ್ನು ದೇವರು ಐಗುಪ್ತ ದೇಶದಿಂದ ಅದ್ಭುತಗಳನ್ನು ಮಹತ್ವ ಕಾರ್ಯಗಳನ್ನು ಮಾಡಿ ಅಲ್ಲಿ ನೋವಲ್ಲಿ ಕಷ್ಟದಲ್ಲಿ ಮರಣದಲ್ಲಿ ಇದ್ದ ಜನರನ್ನು ಬಿಡುಗಡೆ ಮಾಡಿ ತಂದು ಅಬ್ರಹಾಮನ ಇಸಾಕನ ಯಾಕೋಬನಿಗೆ ಕೊಟ್ಟಂತ ವಾಗ್ದಾನವನ್ನು ಅನುಸರಿಸಿ ಹಾಲು ಜೇನು ಹರಿಯುವ ಆ ದೇಶಕ್ಕೆ ದೇವರು ಕರ್ಕೊಂಡು ಬಂದು ಅಲ್ಲಿ ಅವ್ರನ್ನು ಸ್ಥಾಪಿಸಿದರು. ಅವ್ರು ಕಟ್ಟದ ಮನೆಗಳು, ಅವರು ಅಹಿದ ಬಾವಿಗಳಿಂದ ನೀರು ಕುಡಿದರು,
ಅಲ್ಲಿ ಎಣ್ಣೆ ಮರ, ಎಲ್ಲ ಮರಗಳ ಫಲಗಳನ್ನು ತಿಂದರು. ಈ ರೀತಿಯಲ್ಲಿ ದೇವರು ಯೋಗ್ಯತೆ ಇಲ್ಲದ ಜನರಿಗೆ ನಡೆಸ್ಕೊಂಡು ಬಂದು ಒಡಂಬಡಿಕೆ ಮಾಡಿಕೊಂಡು ಕಟ್ಟಳೆಗಳನ್ನು ಕೊಟ್ಟು ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸಿದ. ಯಾಕೆ ಇಸ್ರೇಲ್ ಜನರನ್ನು ದೇವರು ಆರಿಸಿಕೊಂಡರು? ಈ ಲೋಕಕ್ಕೆ ತನ್ನನ್ನು ತೋರ್ಪಡಿಸಬೇಕು, ಪ್ರಕಟಿಸಬೇಕು. ದೇವರು ಯಾರು, ದೇವರು ಎಂಥವರು, ಮನುಷ್ಯನ ಯಾರು, ಅವನು ಮಾಡಿದ ಯಾಕೆ ಮರಣ ಬಂದಿತ್ತು, ಹಂಗಾದ್ರೆ ಅವರಿಗೆ ಬಿಡುಗಡೆ ಎಲ್ಲಿ, ರಕ್ಷಣೆ ಎಲ್ಲಿ, ಯಾರಲ್ಲಿ? ಇಸ್ರೇಲ್ ಜನರ ಮುಖಾಂತರ ಈ ಜನರಿಗೆ ಯೇಸು ಕರ್ತನು, ಲೋಕದ ರಕ್ಷಕನಾದ ಯೇಸು ಕರ್ತನನ್ನು ತರುವುದಕ್ಕೋಸ್ಕರ ಆರಿಸಲ್ಪಟ್ಟ ಜನರಾಗಿದ್ದರು ಇಸ್ರೇಲ್ ಜನರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಈ ಜನರು ಹೆಂಗೆ ಬದುಕಬೇಕು? ಅನ್ಯ ಜನರ ಮಧ್ಯದಲ್ಲಿ ಬದುಕುವಾಗ ಅವರು ಮಾಡ್ತಾ ಇರುವ ವಿಗ್ರಹಾರಾಧನೆಯನ್ನು ಇವರು ಮಾಡಬಾರದು. ಅದಕ್ಕೆ ಅವರು ಕಟ್ಟಳೆಯನ್ನು ಕೊಟ್ಟರು, ನೀವು ನನಗೆ ಹೋಲಿಕೆಯಾಗಿ ಯಾವುದು ರೂಪವನ್ನು ಮಾಡಬಾರದು. ಹಲ್ಲೆಲೂಯಾ. ತುಂಬಾ ಸ್ಪಷ್ಟವಾಗಿ ಹೇಳಿದರು, ನೀವು ನನ್ನ ನಾಮವನ್ನು ಏನು ಮಾಡಬಾರದು, ದುರುಪಯೋಗ ಮಾಡಬಾರದು. ವಿಶ್ರಾಂತಿ ದಿವಸಕ್ಕೆ ಬೆಲೆ ಕೊಡಬೇಕು. ಆ ದಿವಸದಲ್ಲಿ ನೀವು ದೇವರನ್ನು ಹುಡುಕಿ ಒಂದು ಕೃತಜ್ಞತೆ ಉಳ್ಳವರಾಗಿ ದೇವರನ್ನು ಆರಾಧಿಸಬೇಕು, ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಬೇರೆ ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಕದಿಬಾರದು, ಇದರ ಸೊತ್ತಿಗೆ ಯಾವುದು ವಸ್ತುವು ಆಸೆ ಪಡಬಾರದು, ದುರಾಸೆ ಪಡಬಾರದು ಹೇಳಿ ನೀವು ದೇವರ ಮಕ್ಕಳ ಇರೋದು ಯಾವುದು ರೀತಿಯಲ್ಲಿ ನೀವು ಬದುಕಬೇಕು. ನಾನು ಯಾರು, ನನ್ನ ಸದ್ಗುಣ, ನಾನು ಎಂಥ ಪರಿಶುದ್ಧನು, ಪ್ರೀತಿ ಸ್ವರೂಪಿಯಾಗಿರುವುದೇನು, ನ್ಯಾಯಾಧಿಪತಿ, ಇದೆಲ್ಲ ನೀವು ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕಿ ಇದರಕ್ಕೆ ಈ ಲೋಕಕ್ಕೆ ತೋರಿಸುವರಾಗಿರಬೇಕು. ಅದಕ್ಕೋಸ್ಕರ ಆರಿಸಲ್ಪಟ್ಟವರೇ. ಹಲ್ಲೆಲೂಯಾ. ಆ ಇಸ್ರೇಲ್ ಜನರು ನಾವು ನೂತನ ಇಸ್ರೇಲ್ ಜನ. ಪೌಲನು ನಮಗೆ ಕರೀತಾನೆ ನೂತನ ಇಸ್ರೇಲ್, ದೇವ ಜನರು. ನಾವು ಅದಕ್ಕೋಸ್ಕರ ಆರಿಸಲ್ಪಟ್ಟವರೇ. ಹಲ್ಲೆಲೂಯಾ. ಇರುವಾಗ ಈ ಜನರು ವಿಗ್ರಹಾರಾಧನೆ ಮಾಡೋರಾಗಿ ಬದಲಾಗಿ ಬಿಟ್ರು. ದೇವರು ಮಳೆಯನ್ನು ಬೆಳೆಯನ್ನು ಹೆಚ್ಚಾಗಿ ಕೊಟ್ಟರು. ಅವ್ರಿಗೆ ಏನು ಕೊರತೆ ಇಲ್ಲ. 8ನೇ ಶತಮಾನದಲ್ಲಿ ಬದುಕುತ್ತಾ ಇದ್ದ ಜನರು ಅವರು ದೇವರನ್ನು ಬಿಟ್ಟು ಅಗಲಿ ಹೋಗಿ ಒಡಂಬಡಿಕೆಯನ್ನು, ದೇವರಿಗೂ ಮನುಷ್ಯನಿಗೂ ಇರುವ ಆ ಒಂದು ಒಪ್ಪಂದವನ್ನು ಮುರಿದಾಕಿ ಅವರು ಪಾಪ ಮಾಡ್ತಾರೆ. ದ್ರೋಹ, ಮದುವೆ ಮಾಡಿಕೊಂಡ ಗಂಡನಿಗೆ ಹೆಂಡತಿ ಮಾಡುವ ದ್ರೋಹ. ಹಾಗೆ ಅವರು ದೇವರನ್ನು ಬಿಟ್ಟು, ಅವರನ್ನು ಪ್ರೀತಿಸಿ ಇಲ್ಲಿ ಕರ್ಕೊಂಡು ಬಂದ ಸ್ಥಾಪಿಸಿದ ದೇವರನ್ನು ಬಿಟ್ಟು ಎಲ್ಲೋ ಇರುವ ವಿಗ್ರಹ ಹಿಂದೆ ಹೋಗಿ ಇದೇ ನನ್ನನ್ನು ಕಾಪಾಡಿ ತಂದು ಇಲ್ಲಿ ನಮಗೆ ಮಳೆಯನ್ನು ಬೆಳೆಯನ್ನು ಕೊಡುವ ದೇವರೆಂದು ಕರೆಯುವಾಗ ದೇವರಿಗೆ ನೋವಾಯಿತು. ಇಲ್ಲಿ ಪ್ರವಾದಿಯನ್ನು ದೇವರು ಕಳುಹಿಸ್ತಾರೆ. ಪ್ರವಾದಿ ಅಂದ್ರೆ ಯಾರು? ಪ್ರಾರ್ಥನೆ ಮಾಡುವಾಗ ಏನು ಹೇಳಿ ಪ್ರಾರ್ಥನೆ ಮಾಡಿದಮ್ಮ? ದೇವರು ಬಾಯಾಗಿದ್ದು ಮಾತನಾಡಿ ಹೇಳ್ತಲ್ಲ. ಅಂದ್ರೆ ದೇವರ ಬಾಯಾಗಿ ಇರುವವರೇ ಯಾರು? ಪ್ರವಾದಿಗಳು. ದೇವರ ಬಾಯಿಯವರು ಏನು ದೇವರು ಮಾತನಾಡಬೇಕು ಎಂದು ಬಯಸ್ತಾರೋ ಅವ್ರು ಏನ್ ಮಾಡ್ತಾರೆ? ಪ್ರವಾದಿಗಳ ಮುಖಾಂತರ ಮಾತನಾಡ್ತಾರೆ. ಇಲ್ಲಿ ಇರುವ 2 ಪ್ರವಾದಿಗಳು ನಾನ್ ಕ್ಲಾಸಿಕಲ್ ಪ್ರಾಫಿಟ್ಸ್ ಅಂತ ಅವ್ರನ್ನ ಕರೀತಾರೆ. ಕ್ಲಾಸಿಕಲ್ ಅಂದ್ರೆ ಅವರು ಪುಸ್ತಕಗಳನ್ನು ಬರೆದು ಅದನ್ನು ಕೊಡ್ತಾರೆ. ನಾನ್ ಕ್ಲಾಸ್ ಅಂದ್ರೆ ಅವ್ರ ಬಗ್ಗೆ ಬೇರೊಬ್ಬರು ಬರೆದಿರ್ತಾರೆ. ಅವ್ರು ಬರೀ ಕ್ರಿಯೆಗಳನ್ನು ಮಾಡುವವರಾಗಿದ್ದವರು. ಹಲ್ಲೆಲೂಯಾ. ಇಲ್ಲಿ ಎಲಿಯನ ಬಗ್ಗೆ ನೀವು ನೋಡಿದ್ರೆ ಎಲ್ಲೋ ಒಂದು ಬರ್ತಾನೆ, ಅಡವಿಯಿಂದ ಬರ್ತಾನೆ. ಹಲ್ಲೆಲೂಯಾ. ಅವನು ತುಂಬಾ ಪ್ರಾರ್ಥನೆ ವೀರನಾಗಿ ಪರಿಶುದ್ಧ ಜೀವನ ಜೀವಿಸುವನಾಗಿದ್ದವನೇ. ಅವನು ಇಲ್ಲಿ ಬಂದು ಅವನು ಮಾಡಿದ ಕಾರ್ಯ ಏನಂತ ನೀವು ನೋಡಿದರೆ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತದೆ, ಗಿಲೆಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಎಲೀಯ ಎಂಬುವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮುಂಜಾಗಲಿ ಬೀಳುವುದಿಲ್ಲ ಅಂದನು. ಹಾಗಾದ್ರೆ ಇದು ಯಾಕೆ ಈ ಪರಿಸ್ಥಿತಿಯನ್ನು ದೇವರು ತಂದಿರ್ತಂದ್ರೆ, ಬದುಕು ಬಾಳಿನ ಡಂಬ ಈ ಇಸ್ರೇಲ್ ಜನರಿಗೆ ಬಂದಿತ್ತು. ನಾವು ಈ ದೇವರು ಇಲ್ಲದೆ ಬದುಕು, ಬೇರೆ ದೇವರನ್ನು ಹಿಂಬಾಲಿಸುವ, ಅವರನ್ನು ಹಿಂಬಾಲಿಸಬೇಕಾ? ಇದೇ ಮಳೆಯನ್ನು ಬೆಳೆಯನ್ನು ಕೊಡುವುದು. ನಮ್ಗೇನು ಕೊರತೆ? ಸಮೃದ್ಧಿ, ಬಾಳು ಕೊಡುವುದು ಸಮೃದ್ಧಿ. ಈ ಬಾಳನ ಹಿಂದೆ ಹೋದರು. ಅಲ್ಲಿ ಕರ್ಮೇಲ್ ಬೆಟ್ಟದ ಮೇಲೆ ಮಲಗಿ ಇರುತ್ತೆ, ಅದೇ ನಮಗೆ ಮಳೆಯನ್ನು ಬೆಳೆಯನ್ನು ಕೊಡುತ್ತೆ ಎಂದು ಅಲ್ಲಿ ಹೋಗಿಬಿಟ್ರು. ಅವರಿಗೆ ಆ ಬದುಕು ಬಾಳಿನ ಡಂಬ, ಜೀವನದ ಅಹಂಕಾರ. ನಮ್ಗೇನು ಕೊರತೆ? ಇಲ್ಲಿ ದೇವಾಲಯ ಇದೆ, ಎಲ್ಲ ದೇವರಿದ್ದಾರೆ, ನಾವು ಸುರಕ್ಷಿತರಾಗಿದ್ದೇವೆ, ನಮ್ಗೇನು ಕೊರತೆ ಇಲ್ಲ. ಹಂಗೆ ಹೇಳಿಬಿಟ್ಟು ಅವರು ದಾರಿ ತಪ್ಪಿ ಹೋದದ್ರಿಂದ ಜೀವ ಆಧಾರವನ್ನು ದೇವರು ನಿಲ್ಲಿಸ್ತಾರೆ. ಮಳೆ ಬಂದರೆ ತಾನೇ ಬೆಳೆ, ಮಳೆ ಬಂದರೆ ತಾನೇ ಬೆಳೆ. ಕೆಲವು ಸಾರಿ ದೇವರು ನಮಗೆ ಕಷ್ಟಗಳನ್ನು ಅನುಮತಿಸುವಾಗ ನಾವು ದೇವರೊಂದಿಗೆ ಹೇಗೆ ಇರುತ್ತೇವೆ ಎಂದು ಪರೀಕ್ಷಿಸುವ ಒಂದು ಸಮಯವಾಗಿದೆ, ಸೆಟ್ ಬ್ಯಾಕ್ ಟೈಮ್. ಹಲ್ಲೆಲೂಯಾ. ನಾವು ದೇವರ ಮೇಲೆ ಕಂಪ್ಲೇಂಟ್ ಕೊಡುವ, ಯಾಕೆ ನೀವು ಹೀಗೆ ಮಾಡಿದಿರಿ, ಯಾಕೆ ನೀವು ಹೀಗೆ ಮಾಡಿದಿರಿ. ದೇವರು ಹೇಳ್ತಾರೆ, ಅದು ಯಾಕೆ ಬಂದದ್ದು ನೀನೇ ನಿನ್ನನ್ನು ಪರೀಕ್ಷಿಸಿ ನೋಡು.
ನಾನು ನಿನಗೆ ಆಶೀರ್ವಾದ ಮಾತುಗಳನ್ನು ತಾನೇ ಹೇಳಿದೆ, ಆಶೀರ್ವದಿಸುತ್ತಾನೆ ನಾನು ಕರೆದೆ. ಯಾಕೆ ಈ ಕಷ್ಟ ನಿನ್ನಲ್ಲಿ ಬಂದರೆ, ನಿನಗೂ ನನಗೂ ಇರುವ ಸಂಬಂಧ ಏನು? ನಿನಗೂ ನನಗೂ ಮಧ್ಯದಲ್ಲಿ ಯಾರು ಬಂದಿರುವುದು? ನೀನು ನಿಜವಾಗಿ ನನ್ನನ್ನು ಹಿಂಬಾಲಿಸ್ತೀಯಾ? ನೀನು ನನಗೆ ಸಮಯ ಕೊಡ್ತೀಯಾ? ನೀನು ನನಗೆ ಪ್ರಾಮುಖ್ಯತೆ ಕೊಡ್ತೀಯಾ? ಇಲ್ಲ ನೀನು ಬೇರೆ ಕಡೆ ಲೋಕದ ಕಡೆ ತಿರುಗಿ ಅಲ್ಲಿ ಹೋಗ್ತಾ ಇದೆಯಾ? ಇದನ್ನು ದೇವರು ಪರೀಕ್ಷಿಸುವುದಕ್ಕೆ ಒಂದು ಸಮಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಇವರಿಗೆ ಒಂದು ಸಮಯ ಕೊಟ್ಟಿದ್ದಾರೆ. 3 ವರ್ಷ, ಆ 3.5 ವರ್ಷ ಮಳೆ ಬೀಳಲ್ಲ, ಮಂಜು ಬೀಳಲ್ಲ, ಒಣನೆಳಾಗಿ ಬಿಡುತ್ತೆ, ಮರುಭೂಮಿ ಆಗಿ ಬಿಡುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಕೂತ್ಕೊಂಡು ಏನ್ ಮಾಡ್ತಾರೆ? ತನ್ನನ್ನು ಪರೀಕ್ಷಿಸ್ತಾರೆ. ಟಿವಿ ಮುಂದೆ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ರು. ನಾವು ಕೋವಿಡ್ ಬರುವಾಗ ಟಿವಿಯಲ್ಲಿ ಆರಾಧನೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಎಷ್ಟು ಜನರು ಸೀರಿಯಲ್ಲೇ ಕೂತಿರ್ತಾರೆ, ಮೊಬೈಲಲ್ಲೇ ಕೂತಿರ್ತಾರೆ. ನೀವು ನೋಡಿದರೆ ಕೋವಿಡ್ ಬಂದ ಮೇಲೆ ಮನೆಗಳಲ್ಲಿ ಟಿವಿ ಮುಂದೆ ಮೊಣಗಾಲಿನಿಂದು ಆರಾಧಿಸುವವರು ಬಂದದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಆ ಕಾಲದಲ್ಲಿ ದೇವರು ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ, ಮನೆಯಲ್ಲಿ ಕೂತ್ಕೊಂಡು. ಯಾಕಂದ್ರೆ ನೀವು ನಾನು ಮುಖ ನೋಡಬೇಕು, ಅವ್ರನ್ನ ಹೆಂಡತಿ ಮುಖ ನೋಡಬೇಕು, ಹೆಂಡತಿ ಗಂಡ ಮುಖ ನೋಡಬೇಕು, ಇಲ್ಲ ಮಕ್ಕಳ ಮುಖ ನೋಡಬೇಕು, ಯಾರ ಮುಖ ನೋಡೋಕ್ಕಾಗಲ್ಲ. ಹೊರಗಡೆ ಕಾಲ್ತಿದ್ರೆ ಕೋವಿಡ್ ಭಯ. ಒಳಗಡೆ ಬರುವಾಗಲೇ ಏನ್ ಮಾಡ್ತಾರೆ? ಮೇಲೆ ಅವರಿಗೆ ಡೆಟಾಲ್ ಆಗಿ ಶುದ್ಧೀಕರಣೆ. ಕೆಲವೊಂದು ಮನೆಯಲ್ಲಿ ಒಳಗಡೆ ಬಿಡಲ್ಲ, 3 ದಿವಸ ಅಲ್ಲೇ ಇದ್ಬಿಟ್ಟು ಬಾ ಅಂತ ಹೇಳಿಬಿಡ್ತಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯನು ಕೂತ್ಕೊಂಡು ಅವನು ತನ್ನನ್ನು ಪರೀಕ್ಷಿಸಿದನು. ಸೋದರಿ ಮಾಡಿದ ಏನು ತಪ್ಪಾಯಿತು, ನಮ್ಮಲ್ಲಿ ಏನು ತಪ್ಪಾಯಿತು? ಅಯ್ಯೋ, ಪಕ್ಕದ ಮನೆಯೆಲ್ಲ ಹೋಗಿಬಿಟ್ಟನಲ್ಲ. ನಾವು ನಮ್ಮನ್ನು ಏನು ಮಾಡಬೇಕು? ಡಯಾಗ್ನೋಸ್ ಮಾಡಿ ನೋಡಬೇಕು ಆತ್ಮದಲ್ಲಿ. ಇಲ್ಲಿ ಅವರಿಗೆ ಸಮಯ ಕೊಟ್ಟಿದ್ದಾರೆ. ತಪ್ಪು ಏನಾಯಿತು? ಇಲ್ಲಿ ಮಳೆ ನಿಂದೋಯಿತು. ದೇವರು ಪ್ರವಾದಿಯನ್ನು ಅವರ ಸ್ವಂತ ದಾರಿಯಲ್ಲಿ ನಡೆಸ್ತಾರೆ. ಹೋದ ವಾರದಲ್ಲಿ ನಾವು ನೋಡಿದೆ, ಪ್ಯಾರಂಥಿಸಿಸ್ ಮೀನ್ಸ್ ಬ್ರಾಕೆಟೆಡ್. ಅದರಲ್ಲಿ ಅವನು ಎಲ್ಲಿ ಹೋದನು, ಅವನನ್ನು ಹೆಂಗೆ ಪೋಷಿಸಿದರು ದೇವರು. ಆಮೇಲೆ ಅವನು ಶೀದೋನ್ ದೇಶ ಬಿಲ್ಲನ್ ಟೆರಿಟರಿಯಲ್ಲಿ ಹೋಗಿ ಅಲ್ಲಿ ಒಂದು ವಿಧವೆಗೆ ಹೆಂಗೆ ದೇವರು ಪೋಷಿಸಿದರು, ಅದ್ಭುತಕರವಾಗಿ ಬದುಕಿಸಿದರು. ಪೋಷಿಸಿದರು ಅಂತ ಹೇಳೋದಕ್ಕಿಂತ ಅದನ್ನು ನಾವು ಹೆಂಗೆ ಹೇಳಬೇಕು? ಬದುಕಿಸಿದರು. ಯಾಕಂದ್ರೆ ಅವ್ರ ಮಗನ ಸತ್ತೋದ ಮನೆಗೆ ಜೀವ ಕೊಟ್ಟರು. ನಾನೇ ಜೀವ ಸ್ವರೂಪನಾಗಿರುವ ದೇವರು. ಈ ರೀತಿಯಲ್ಲಿ ತೋರಿಸಿದ ಮೇಲೆ 18ನೇ ಅಧ್ಯಾಯಕ್ಕೆ ಬನ್ನಿರಿ, ನೋಡೋಣ. ಇವತ್ತು ರಿಯಲ್ ಕ್ಲೈಮ್ಯಾಕ್ಸ್ ಬರುತ್ತೆ. 18ನೇ ಅಧ್ಯಾಯ. ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಬರಗಾಲದ 3ನೇ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಅಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು. ಎಲಿಯನು ಅಹಾಬನನ್ನು ನೋಡುವುದಕ್ಕೆ ಹೊರಟನು. ಆಗ ಸಮಾರ್ಯದಲ್ಲಿ ಬರವು ಬಹು ಘೋರವಾಗಿದ್ದರಿಂದ ಅಹಾಬನು ತನ್ನ ಉಗ್ರಾಣಿಕನಾದ ಓಬಾದ್ಯ ಎಂಬವನನ್ನು ಕರೆಕಳುಹಿಸಿದನು. ಇಜೆಬೇಲಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ, ನೋಡಿರಿ, ನಿಮಗೆ ಗೊತ್ತಾಗಬೇಕು ಅಲ್ಲಿ ಏನು ಪಾಪಗಳೆಲ್ಲ ನಡೀತಾ ಇದೆ. ಸತ್ಯವೇದವನ್ನು ಜಾಡಿಸುವಾಗಲಿ ಪಾಯಿಂಟ್ ತಗೊಳ್ಬೇಕು. ಅಲ್ಲಿ ಏನೇನು ಪಾಪಗಳು ನಡೀತಾ ಇದ್ದಾರೆ. ಹೊರದೇಶದಿಂದ ಬಂದ ಅನ್ಯ ಸ್ತ್ರೀ ಇಜೆಬೇಲಳು ದೇವರ ಪ್ರವಾದಿಗಳನ್ನು ಸಾಯ್ತಾ ಇದ್ದಳು, ಕೊಲ್ಲುತ್ತಾ ಇದ್ದಳು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾದ ಈ ಓಬಾದ್ಯನು 100 ಮಂದಿ ಪ್ರವಾದಿಗಳನ್ನು ತೆಗೆದುಕೊಂಡು ಅವರನ್ನು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು. ಲೋಕದಲ್ಲಿ ಮನುಷ್ಯನಿಗೆ ದೇವರು ಎಂತವರು ಯಾರೊಂದು ತಿಳಿಸಿಕೊಡುವರು ಯಾರು? ಪ್ರವಾದಿಗಳು, ಸೇವಕರು. ಅವರು ಇಲ್ಲದೆ ಹೋಗಿಬಿಟ್ರೆ ಈ ಜನರಿಗೆ ದೇವರು ಯಾರು ಗೊತ್ತಾಗೋದಿಲ್ಲ. ಅವಳು ಸೈತಾನ ಎಷ್ಟು ಕೆಲಸ ಮಾಡ್ತಾನೆ ಅವಳ ಮುಖಾಂತರ. ಅಲ್ಲಿ ಯಾವುದು ಯೆಹೋವನ ಪ್ರವಾದಿಗಳು ಇರಬಾರದು, ಅವಳು ಸಾಯಿಸ್ತಾ ಇದ್ರು. ಅಂತಹ ಒಂದು ಪಾಪ ಸ್ತ್ರೀಯನ್ನು ಅಹಾಬ್ ಏನ್ ಮಾಡಿಬಿಟ್ರು? ಇಸ್ರೇಲ್ ದೇಶದ ಒಳಗಡೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಹಾವನ್ನು ಮನೆ ಒಳಗಡೆ ತಂದ. ಅಹಾಬನು ಅವನಿಗೆ, ನಾವು ದೇಶ ಸಂಚಾರ ಮಾಡುತ್ತಾ ಎಲ್ಲಾ ಬುಗ್ಗೆ ಹಳ್ಳಗಳಿಗೆ ಹೋಗಿ ಅವುಗಳಲ್ಲಿ ಹುಲ್ಲು ಸಿಕ್ಕುತ್ತದೋ ನೋಡೋಣ. ಸಿಕ್ಕುವುದಾದರೆ ನಮ್ಮ ಕುದುರೆಗಳು, ಹೆಸರ ಕತ್ತೆಗಳು ಉಳಿಯುವವು, ಇಲ್ಲವಾದರೆ ಎಲ್ಲ ಸತ್ತು ಹೋಗುವವು ಎಂದು ಹೇಳಿ ಸಂಚಾರಕ್ಕಾಗಿ ದೇಶವನ್ನು 2 ಭಾಗ ಮಾಡಿ, ಒಂದು ಭಾಗಕ್ಕೆ ಓಬಾದ್ಯನನ್ನು ಕಳುಹಿಸಿ ಇನ್ನೊಂದು ಭಾಗಕ್ಕೆ ತಾನೇ ಹೊರಟು ಹೋದನು. ಓಬಾದ್ಯನು ಪ್ರಯಾಣ ಮಾಡುತ್ತಿರುವಾಗ ಏಲಿಯನು ಪಕ್ಕನೆ ಅವನಿಗೆ ಎದುರಾದನು. ಹಲ್ಲೆಲೂಯಾ. ಸಿನಿಮಾ ಅಲ್ಲೆಲ್ಲ ನೋಡಿದರೆ ಪಕ್ಕನೆ ಇಲ್ಲದೆ ಹೋಗ್ಬಿಡ್ತಾರೆ, ಮಾಯವಾಗಿ ಹೋಗ್ಬಿಡ್ತಾರೆ, ಪಕ್ಕನೆ ಇಳಿದು ಬರ್ತಾರೆ. ಇದೆಲ್ಲ ಸಿನಿಮಾಯಲ್ಲಿ ನೀವು ಗ್ರಾಫಿಕ್ಸ್ ಮಾಡಿಸ್ಬೇಕು. ಬಟ್ ಸತ್ಯವೇದದಲ್ಲಿ ನೋಡಿದರೆ ದೇವರ ರೀತಿಯಲ್ಲಿ ನಿಜವಾಗಿಯೇ ಮಾಡಿದರು. ಹಲ್ಲೆಲೂಯಾ. ಒಬ್ಬದೇನು ಪ್ರಯಾಣ ಮಾಡ್ತಾ ಇರುವಾಗ ಎಲಿಯನು ಪಕ್ಕನೆ ಅವನೇ ಎದುರಾದನು ಸ್ವಯಂ. ಓಬಾದ್ಯನು ಅವನ ಗುರುತು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ನನ್ನ
ಸ್ವಾಮಿಯಾದ ಎಲಿಯನೋ ಎಂದು ಕೇಳಲು ಅವನು, ಹೌದು, ನೀನು ಹೋಗಿ ನಿನ್ನ ಒಡೆಯನಿಗೆ ಎಲಿಯನು ಬಂದಿದ್ದಾನೆಂದು ಹೇಳು ಅಂದನು. ಅದಕ್ಕೆ ಓಬದ್ಯನು, ಅಹಾಬನು ನನ್ನನ್ನು ಕೊಲ್ಲುವ ಹಾಗೆ ನೀನು ನನ್ನನ್ನು ಅವನ ಕೈಗೆ ಒಪ್ಪಿಸುವುದೇಕೆ? ನಾನೇನು ಪಾಪ ಮಾಡಿದೆನು? ನಿನ್ನ ದೇವರಾದ ಯೆಹೋವನಾನೇ, ನನ್ನ ಒಡೆಯನು ಸೇವಕರನ್ನು ಅಟ್ಟಿ ನಿನ್ನನ್ನು ಹುಡುಕದ ಜನಾಂಗವು ರಾಜ್ಯವು ಒಂದೂ ಇರುವುದಿಲ್ಲ. ಆ ಜನಾಂಗ ರಾಜ್ಯಗಳವರು ಏಲಿಯನು ನಮ್ಮಲ್ಲಿರುವುದಿಲ್ಲವೆಂದು ಹೇಳಿದಾಗ ಅವನು ಅವರಿಂದ ಪ್ರಮಾಣ ಮಾಡಿಸಿದನು. ಹೀಗಿದ್ದರೂ ನೀನು ನನಗೆ ಎಲಿಯನು ಬಂದಿದ್ದಾನೆಂದು ನಿನ್ನ ಒಡೆಯನಿಗೆ ತಿಳಿಸು ಎಂಬುದಾಗಿ ಆಜ್ಞಾಪಿಸುವುದೇನು? ಇನ್ನೊಬ್ಬರು ಓದ್ರಿ. ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು. ನಾನು ಹೋಗಿ ಅಹಾಬನಿಗೆ ಹೇಳುವಲ್ಲಿ ನೀನು ಅವನಿಗೆ ಸಿಕ್ಕದೆ ಹೋದರೆ ಅವನು ನನ್ನನ್ನು ಕೊಂದು ಹಾಕುವನು. ನಾನು ಬಾಲ್ಯಾರಭ್ಯ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಲ್ಲವೇ? ಈಜೆಬೆಲಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ನಾನು ಮಾಡಿದ್ದು ನನ್ನ ಸ್ವಾಮಿಯಾದ ನಿನಗೆ ತಿಳಿಸಲ್ಪಡಲಿಲ್ಲವೋ? ಅವರಲ್ಲಿ 100 ಮಂದಿಯನ್ನು ತೆಗೆದುಕೊಂಡು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅನ್ನಪಾನಗಳನ್ನು ಕೊಟ್ಟು ಸಾಕಿದೆನಲ್ಲವೇ? ನೋಡಿದರೆ ದೇವರ ಪಾದದಲ್ಲಿಯೇ ಬಿದ್ದಿದ್ದ ದೇವರ ಸನ್ನಿಧಿ ಸೇವೆ ಮಾಡುವ ಸೇವಕರಿದ್ದರು. ಅಪಾಯ ಕಾಲ ಬರುವಾಗ ನಂಬಿಕಸ್ಥರಾಗಿದ್ದ ಸೇವಕರಿದ್ದರು. ಹಲ್ಲೆಲೂಯಾ. ಯಾರನ್ನು ನೋಡಿ ಅವನು ಹೆದರಲಿಲ್ಲ. ಇಜ್ಬೇಲನ್ನು ನೋಡಿ ಹೆದರಲಿಲ್ಲ. ಅವನು 50 ಮಂದಿ ಸೇವಕರನ್ನು ಅಡಗಿಸಿ ಕಾಪಾಡಿದವನು. ಅವನ ಜೊತೆನೇ ಇದ್ದಾನೆ, ಬಟ್ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗಿದ್ದರೂ ನೀನು ನನಗೆ ಎಲಿಯನು ಬಂದಿದ್ದಾನೆಂಬುದಾಗಿ ನಿನ್ನ ಒಡೆಯನಿಗೆ ತಿಳಿಸು ಎಂದು ಆಜ್ಞಾಪಿಸುತ್ತಿ, ಅವನು ನನ್ನನ್ನು ಕೊಲ್ಲುವನಲ್ಲವೋ ಎಂದು ಉತ್ತರ ಕೊಟ್ಟನು. ಆಗ ಎಲಿಯನು ಅವನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನಾಣೆ, ಈ ಹೊತ್ತು ಆಹಾಬನಿಗೆ ಹೇಗೂ ಕಾಣಿಸಿಕೊಳ್ಳುವೆನು ಅಂದನು. ಓಬದ್ಯನು ಆಹಾಬನ ಬಳಿಗೆ ಹೋಗಿ ಅವನಿಗೆ ಈ ಮಾತನ್ನು ತಿಳಿಸಿದನು. ಆಹಾಬನು ಎಲಿಯನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಹೋಗಿ ಅವನನ್ನು ಕಂಡ ಕೂಡಲೇ ಇಸ್ರಾಯೇಲ್ಯರಿಗೆ ಆಪತ್ತನ್ನು ಬರಮಾಡಿದವನೇ, ನೋಡಿರಿ, ಕಳ್ಳನು ಇಸ್ರೇಲಿಯರಿಗೆ ಆಪತ್ತನ್ನು ಬರಮಾಡಿದವನೇ ನೀನು ಬಂದಿಯಾ ಅಂತನು. ಅದಕ್ಕೆ ಅವನು ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ, ಅದಕ್ಕೆ ಆಪತ್ತನ್ನು ಬರಮಾಡಿದವನು ನಾನಲ್ಲ. ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ, ನೋಡಿರಿ, ಎರಡನೇದಾಗಿ ಮೊದಲು ಆ ಪ್ರವಾದಿಗಳನ್ನು ಸಂಹರಿಸಿದ್ರು. ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿದವನು. ಆಮೇಲೆ ಬಾಳನ ವಿಗ್ರಹಗಳನ್ನು ಪೂಜಿಸಿ, ಕಾರಣ ನೋಡಿರಿ, ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು ನಿನ್ನ ಮನೆಯವರು ಅದಕ್ಕೆ ಕಾರಣರು. ಇವತ್ತು ಬಂದಿರುವ ಆಪತ್ತಕ್ಕೆ ಕಾರಣ ಯಾರು ಸರ್? ಅಹಬ್, ನೀವೇ. ನೀವು ನಿನ್ನ ಹೆಂಡತಿ, ನೀನು ವಿಗ್ರಹಾರಾಧನೆ ಅಲ್ಲಿರುವ ಜನರನ್ನು ಮಾಡಿಸಿ ಎಲ್ಲ ಪಾಪಗಳನ್ನು ಮಾಡಿದ ಹೆಂಡತಿ ಅಲ್ಲಿ ಪ್ರವಾದಿಗಳನ್ನ ಕೊಂದಿದ್ದಾಳೆ. ಹಂಗಿರುವಾಗ ನಾನು ಇದನ್ನು ತಪ್ಪು ಇಲ್ಲಿ ಬರಮಾಡಿದೆ, ನೀನೇ ಇದಕ್ಕೆ ಕಾರಣ ಅಂತ ಹೇಳ್ತಾನೆ. ನೀನು ಈಗ ಪ್ರಾರಂಭಿಸೋಣ ಹೇಳ್ತಾನೆ. ಬನ್ನಿರಿ, ಪ್ರಾರಂಭಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆಟ ಪ್ರಾರಂಭವಾಗುತ್ತದೆ. ಅವನು ಹೇಳ್ತಾನೆ, ನೀನು ಈಗ ಎಲ್ಲ ಇಸ್ರಾಯೇಲ್ಯರನ್ನು ಈಜೆಬೆಲಳಿಂದ ಪೋಷಣೆ ಹೊಂದುವ ಬಾಳನ 450 ಮಂದಿ ಪ್ರವಾದಿಗಳನ್ನು, ಆಶೇರ ದೇವತೆಯ 400 ಮಂದಿ ಪ್ರವಾದಿಗಳನ್ನು ಕರ್ಮೆಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು. ಆಹಾಬನು ಇಸ್ರಾಯೇಲ್ಯರನ್ನು ಎಲ್ಲಾ ಪ್ರವಾದಿಗಳನ್ನು ಅಲ್ಲಿಗೆ ಕರೆಸಿದನು. ಹಲ್ಲೆಲೂಯಾ. ಇಲ್ಲಿ ಸ್ಪರ್ಧೆ, ಒಂದು ಕಾಂಪಿಟಿಷನ್. ನೋಡಿಬಿಡೋಣ ಅದು ಏನಂತೆ. ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ಹಲ್ಲೆಲೂಯಾ. ಇಲ್ಲಿ ನೋಡಿರಿ, ಮೊದಲ ಪಾಯಿಂಟ್ ಅದೇ, ನೀವು ಎಷ್ಟರವರೆಗೆ 2 ಮನಸ್ಸು ಉಳ್ಳವರಾಗಿ ಇರುವಿರಿ. ಈ ಕಾಲದಲ್ಲಿ ಬದುಕ್ತಾ ಇರುವ ಕ್ರೈಸ್ತರು ಕೂಡ 2 ಮನಸ್ಸು ಉಳ್ಳವರಾಗಿ ಇದ್ದಾರೆ. ವಿಗ್ರಹ ಆರಾಧನೆ ಬರುವುದು ಬರೀ ಒಂದು ವಿಗ್ರಹ ಅಲ್ಲ, ಅದು ದೇವರಿಗೆ ಬದಲಾಗಿ ನಾವು ಇಡುವಂತ ಒಂದು ವಸ್ತು. ಇದೇನು? ಟೆಡಿಬೇರ್. ಕಣ್ಣಿದೆಯಾ? ಬಾಯಿದೆಯಾ? ಕೈ ಕಾಲಿದೆಯಾ? ಇದಕ್ಕೊಂದು ಗುಡ್ ಮಾರ್ನಿಂಗ್ ಹೇಳಿರಿ. ತಿರುಗಿ ಹೇಳುತ್ತಾ? ಮಾತನಾಡ್ತಾ? ಇದನ್ನು ನೀವು ಮನೆಯಲ್ಲಿ ದೇವರನ್ನು ಬಿಟ್ಟು ಇದಕ್ಕೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ರಿ, ಎಷ್ಟು ವರ್ಷಗಳಾದರೂ ನಿಮ್ಮ ಜೊತೆ ಮಾತನಾಡ್ತಾ? ಸರ್ವಶಕ್ತನಾಯ ಸಾರ್ವಭೌಮ ದೇವರನ್ನು ಈ ಒಂದು ರೂಪದಲ್ಲಿ ನಾವು ಇಟ್ಕೊಂಡು ಮಾತನಾಡಿರಿ, ಇದಕ್ಕೆ ಗೌರವವನ್ನು ಕೊಟ್ಟರೆ ಅದು ತಪ್ಪ ಸರಿನಾ? ನೀವೇ ಹೇಳಿ. ತಪ್ಪು ತಾನೆ.
ಆದರೆ ವಿಗ್ರಹಗಳು ಮಾತನಾಡುವುದಿಲ್ಲ. ನಾವು ನಮ್ಮ ಕೈಯಿಂದ ಅದನ್ನು ರೂಪಿಸ್ತೇವೆ. ಮನುಷ್ಯನು ದೇವರನ್ನು ಸೃಷ್ಟಿ ಮಾಡಬೇಕಾ ಇಲ್ಲ ದೇವರು ಮನುಷ್ಯನ ಸೃಷ್ಟಿ ಮಾಡಬೇಕಾ? ಹಲ್ಲೆಲೂಯಾ. ಹಾಗಾದ್ರೆ ಅವರನ್ನು ಹೋಲಿಸುವುದಕ್ಕೆ ನಾವು ವಿಗ್ರಹಗಳನ್ನು ಉಂಟು ಮಾಡುವುದು ತಪ್ಪು. ಅದು ಬೇರೆ ಧರ್ಮಗಳಲ್ಲಿ ಇದ್ರೂ ಸರಿ, ಕ್ರೈಸ್ತರಾಗಿರುವ ನಾವು ಮಾಡಿದರೂ ಅದು ತಪ್ಪೇ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. ರೂಪನ್ ಹೇಳ್ತಾ ಇಲ್ಲ, ಸಭೆಗಳು ಯಾವುದೋ ಒಂದು ಡಿನಾಮಿನೇಷನ್ ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇಲ್ವಾ? ನೀವು ನೋಡಿ, ಹಂಗೆ ತಾನೆ? ನೀವು ನೋಡಿರಿ ವಿಮೋಚನ ಗಂಡ ಅಧ್ಯಾಯ 20. ದೇವರು ಮುಂದನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಾವು ದಾಸತ್ವದಲ್ಲಿ ಯಾವಾಗ ಇದ್ದೇವೆ? ಇಸ್ರೇಲ್ ಜನರು ಇದ್ದರು. ನಾವು ಯಾವಾಗ ಇದ್ದೇವೆ? ಪಾಪದ ದಾಸತ್ವದಲ್ಲಿ ಇದ್ದವರು ನಾವು. ಹಾಗಾದ್ರೆ ಹಳೆಯ ನಿಯಮದಲ್ಲಿ ಸರ್ವಶಕ್ತನಾಗಿರುವ ದೇವರು ಸರ್ವಶಕ್ತಿಯಿಂದ ಭುಜಬಲದಿಂದ ಅವರನ್ನು ಬಿಡುಗಡೆ ಮಾಡಿದರು. ಬಟ್ ಹೊಸ ನಿಯಮದಲ್ಲಿ ನಮಗಾಗಿ ಪ್ರಾಣ ಕೊಟ್ಟ ಒಬ್ಬ ದೇವರಿದ್ದಾರೆ. ನಮ್ಮ ಪಾಪ ಪರಿಹಾರಕ್ಕಾಗಿ ಪರಿಶುದ್ಧ ರಕ್ತವನ್ನು ಶಿಲುಬೆ ಮೇಲೆ ಸುರಿಸಿದ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ. ಪ್ರೀತಿಯನ್ನು ತೋರಿಸಿದ್ದಾರೆ. ಅಲ್ಲಿ ಬಲ, ಪರಾಕ್ರಮ, ಶಕ್ತಿ, ಸಾರ್ವಭೌಮತ್ವವನ್ನು ತೋರಿಸಿದ ದೇವರು ಹೊಸ ನಿಯಮದಲ್ಲಿ ನಿಮಗಾಗಿ ನಮಗಾಗಿಯೂ ಪ್ರಾಣವನ್ನು ಕೊಟ್ಟು ಪ್ರೀತಿಯನ್ನು ತೋರಿಸ್ತಾರೆ. ಮುಂದೆ ಹೋದ್ಮಾ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಅದು ಸರ್. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ವಾಕ್ಯದಲ್ಲಿ, ವಿಗ್ರಹ ಆರಾಧನೆ ಮಾಡಲೇಬಾರದು. ಯಾವ್ದು ರೂಪದಲ್ಲಿಯೂ ನಾವು ಮಾಡಬಾರದು. ಫೋಟೋವನ್ನು ಇಟ್ಕೊಂಡೋ ಇಲ್ಲ ಶಿಲುಬೆ ಮೇಲೆ ಮಾಲೆ ಹಾಕಿ ಅವಶ್ಯಕತೆ ಇಲ್ಲ. ಸತ್ಯವಿದೆ ಹೇಳ್ತಾ ಇಲ್ಲ, ಸತ್ಯವಿದೆ ಎಲ್ಲಿಯೋ ಹೇಳ್ತಾ ಇಲ್ಲ. ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಆದ್ರಿಂದ ನಾವು ಆತ್ಮದಿಂದಲೂ ಸತ್ಯದಿಂದಲೂ ನಾವು ದೇವರನ್ನು ಆರಾಧಿಸಬೇಕಾಗಿ. ನೀವು ಸಭೆಗೆ ಬರ್ತೀರಿ, ದೇವರನ್ನು ಹಾಡಿ ಸ್ತುತಿಸ್ತೀರಿ, ದೇವರನ್ನು ಕೊಂಡಾಡುತ್ತೀರಿ, ಆರಾಧಿಸ್ತೀರಿ, ವಾಕ್ಯವನ್ನು ಧ್ಯಾನಿಸ್ತೇವೆ, ಒಪ್ಪಿಸಿಕೊಡ್ತೇವೆ. ಎಲ್ಲಾದ್ರೂ ನಾವು ಒಂದು ರೂಪವನ್ನು ಇಟ್ಟು ಅದಕ್ಕೆ ನೀವು ಒಂದು ಬತ್ತಿ ಹಾಕಿ ಮೊಂಬತ್ತಿ ಹಾಕಿ ಅದಕ್ಕೆ ಮರ್ಯಾದೆಯನ್ನು ಸಲ್ಲಿಸಿ ನೀವು ಮಾಡ್ತೀರಾ? ಇಲ್ಲಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಶ್ಯಕತೆ ಇಲ್ಲ. ದೇವರು ನಮ್ಮಲ್ಲಿ ವಾಸವಿದ್ದಾರೆ. ಹಳೆಯ ನಿಯಮದಲ್ಲಿ ಮಂದಿರದಲ್ಲಿ ದೇವಾಲಯದಲ್ಲಿ ವಾಸವಾಗಿದ್ದ ದೇವರು ಇವತ್ತು ದೇವರು ನಮ್ಮಲ್ಲಿ ವಾಸವಿದ್ದಾರೆ. ಆತ್ಮಸ್ವರೂಪನು. ಹಲ್ಲೆಲೂಯಾ. ಇರುವಾಗ ನಾವು ಎಂದಿಗೂ ವಿಗ್ರಹ ಆರಾಧನೆ ಮಾಡಬಾರದು. ಎರಡನೇದಾಗಿ ವಿಗ್ರಹ ಆರಾಧನೆ ಇನ್ನೊಂದು ಕಾರ್ಯವನ್ನು ನಾನು ಹೇಳಲು ಬಯಸ್ತೇನೆ. ವಿಗ್ರಹ ಅಂದರೆ ದೇವರನ್ನು ಇಡಬೇಕಾಗಿರುವ ಸ್ಥಳದಲ್ಲಿ ನೀವು ಯಾವುದು ವಸ್ತುವನ್ನು, ಆಸೆಗಳನ್ನು, ದುರಾಶೆಯನ್ನು, ಪಾಪಗಳನ್ನು ಮನುಷ್ಯರನ್ನ ಇಟ್ಟರು ಅದು ವಿಗ್ರಹ ಆರಾಧನೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಿಮಗಿರೋ ಒಂದು ಪಾಪ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ನಡೆಸ್ತಾ ಬಂದ್ರೆ ಅದು ನೀವು ವಿಗ್ರಹ ಆರಾಧನೆ ಮಾಡುವುದೇ ಅದಕ್ಕೆ ಸಮಾನವಾದ ಪಾಪ. ಹಾಗೆ ಇರುವಾಗ ದೇವರಿಗಿಂತ ಹೆಚ್ಚಾಗಿ ನಾವು ಯಾವುದು ಕಾರ್ಯವನ್ನು ಪ್ರೀತಿಸಬಾರದು. ಹಲ್ಲೆಲೂಯಾ. ದೇವರಲ್ಲಿ ಪ್ರೀತಿಸಬೇಕು. ಗಂಡನ ಹೆಂಡತಿಯನ್ನು ದೇವರಲ್ಲಿ ಪ್ರೀತಿಸಿದರೆ ಆ ಸಂಬಂಧ ನೆಲೆಗೊಂಡಿರುತ್ತೆ. ಹಲ್ಲೆಲೂಯಾ. ನೀವು ಒಬ್ಬ ಫ್ರೆಂಡ್ ಅನ್ನು ಕೂಡ ದೇವರಲ್ಲಿ ಪ್ರೀತಿಸಿದರೆ ಆ ಸಂಬಂಧ ನೆಲೆಗೊಂಡಿರುವುದು. ನೀವು ದೇವರನ್ನು ಬಿಟ್ಟು ಅವರನ್ನು ಡೈರೆಕ್ಟ್ ಆಗಿ ಹೆಚ್ಚಾಗಿ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದರೆ ಆ ಸಂಬಂಧ ನೆಲೆಗೊಂಡಿರೋದು. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ನೀವು ಅವ್ರ ಕಡೆ ಇರುತ್ತೆ, ದೇವರ ಕಡೆ ಇರಲ್ಲ. ಹಲ್ಲೆಲೂಯಾ. ಯಾವುದು ಬಾಂಡು, ಯಾವುದು ರಿಲೇಶನ್ಶಿಪ್ ನೀವು ದೇವರಲ್ಲಿ ಇರಬೇಕು. ಹಲ್ಲೆಲೂಯಾ. ಹಂಗೆ ದೇವರಲ್ಲಿ ಇದ್ರೆ ಅದು ಮುರಿದು ಹೋದಿಲ್ಲ. ಈವನ್ ಮ್ಯಾರೇಜ್ ಲೈಫ್, ಹಲ್ಲೆಲೂಯಾ, ಮ್ಯಾರಿಡ್ ಲೈಫ್ ನೀವು ದೇವರಲ್ಲಿ ಇದ್ರೆ ನೀವು, ಯಾಕಂದ್ರೆ ಸಮಸ್ಯೆ ಬಂದ್ರೆ ಅವ್ನು ಸರಿಯಿಲ್ಲ ಅಂತ ದೇವರ ಕಡೆ ಹೋಗಿ ಹೇಳ್ಬೇಡಿ, ಆವಾಗ ದೇವರು ಸರಿಪಡಿಸ್ತಾರೆ. ಇಲ್ಲಾಂದ್ರೆ ಎಕ್ಸ್ಪೆಕ್ಟೇಷನ್ ಗಂಡನ ಕಡೆ ಇರುತ್ತೆ, ಹೆಂಡತಿ ಕಡೆ ನೀನ್ ಸರಿ ಅಂತ ಹೇಳಿ. ಇಲ್ಲಿ ದೇವರಲ್ಲಿ ನೀವು ಆ ಸಂಬಂಧವನ್ನು ನೀವು ಮಾಡಿಸ್ಕೊಂಡ್ರೆ ಸಮಸ್ಯೆಗಳು ಬರುವಾಗ ದೇವರನ್ನು ಹುಡುಕಿ ಬಂದು ಅಲ್ಲಿ ನಿಮ್ಮ ಪರಿಹಾರವನ್ನು ಹೊಂದಿಕೊಳ್ಳುವಿರಿ. ಹಲ್ಲೆಲೂಯಾ. ಅದು ನಾನು ಹೇಳ್ತೇನೆ, ವಿಗ್ರಹ ಅಂತ ಇರುವುದು ಬರೀ ಒಂದು ರೂಪ ಮಾತ್ರ ಅಲ್ಲ. ನಾವು ದೇವರನ್ನು ಇಡಬೇಕಾಗಿರುವ ಸ್ಥಳದಲ್ಲಿ ನಮ್ಮ ಡ್ರೈವಿಂಗ್ ಫೋರ್ಸ್ ನಡೆಸುವಂಥದ್ದು ಬೇರೆ ಮನುಷ್ಯರಾಗಿಯೋ ಬೇರೆ ಪಾಪಗಳಾಗಿ ಇದ್ರೆ ಅದು ಕೂಡ ವಿಗ್ರಹ ಆರಾಧನೆ. ಹಣವನ್ನು ಇಡ್ತೇವೆ,
ನಮ್ಮ ಬಲವನ್ನು ಇಡ್ತೇವೆ, ನಮಗಿರುವ ಶಕ್ತಿಯನ್ನು ಇಡ್ತೇವೆ. ನಾನು ಮಾಡಿದೆ, ನಮ್ಮ ಜ್ಞಾನ ಬುದ್ಧಿ ತಿಳುವಳಿಕೆ ಮೇಲೆ ನಾವು ಹೆಚ್ಚಾಗಿ ನಾವು ನಂಬಿಕೆ ಇಡ್ತೇವೆ. ಅದೆಲ್ಲ ನಮ್ಮನ್ನು ನಡೆಸುವುದಾಗಿದ್ದರೆ ಅದು ವಿಗ್ರಹ ಆರಾಧನೆ ಆಗಿಬಿಡುತ್ತೆ. ನಾವು 100% ದೇವರ ಪಾದದಲ್ಲಿ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ. ಅದುವೇ ನಾವು ದೇವರನ್ನು ನಿಜವಾಗಿ ಆರಾಧಿಸುವುದು. ಇಲ್ಲಿ ಅವರು ಹೇಳಿದರು ಸ್ಪಷ್ಟವಾಗಿ, ವಿಗ್ರಹ ಆರಾಧನೆ ಪ್ರೊಹಿಬಿಟೆಡ್. ಹಲ್ಲೆಲೂಯಾ. ಇಲ್ಲಿ ಜನರು ತನ್ನನ್ನು ನಡೆಸಿಕೊಂಡು ಬಂದು ತನಗೆಲ್ಲವನ್ನು ಮಾಡಿ ಈ ಹಾಲು ಜೇನು ಹರಿಯುವ ದೇಶವನ್ನು ಕೊಟ್ಟ ದೇವರಿಗೆ ಅವರು ಮಾಡಿದರು ಒಡಂಬಡಿಕೆಯನ್ನು ಮುರಿದಾಕಿದ್ದರು. ಕವನೆಂಟ್ ಅನ್ಫೇತ್ಫುಲ್ನೆಸ್ ಅಂತ ಹೇಳ್ತಾವೆ. ಒಡಂಬಡಿಕೆಯಲ್ಲಿ ಅವರು ಏನ್ ಮಾಡ್ತಾರೆ? ದ್ರೋಹ ಮಾಡಿದರು. ಅದು ದ್ರೋಹ ಎಂದು ಕರೆಯಬೇಕು. ದೇವರಿಗೆ ಅವರು ದ್ರೋಹ ಮಾಡಿದರು. ಆದ್ದರಿಂದ ನೀವು ನೋಡಿದರೆ ಅವ್ರು ಹೇಳ್ತಾರೆ, ಅವ್ರು ಮಾಡಿದ ಪಾಪಗಳು, ಇಜಿಬೇಲನ್ನು ಮಾಡಿದ್ದು, ಆಹಾಬನು ಮಾಡಿದ್ದು, ಅವ್ರ ಕುಟುಂಬದಲ್ಲಿ ಇರುವವರು, ಅವ್ರ ವಂಶಾವಳಿಯಲ್ಲಿ ಬರುವ ಎಲ್ಲರೂ ಈ ರೀತಿಯಲ್ಲಿ ಪಾಪ ಮಾಡಿದ ಜನರನ್ನು ದೇವರ ಕಡೆಯಿಂದ ವಿಗ್ರಹಗಳ ಕಡೆ ತಿರುಗಿಸಿದರು. ಅದೇ ಅವರು ಮಾಡಿದ ದೊಡ್ಡ ಪಾಪ. ಮುಂದೆ ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ. ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರೇ. ನಮಗೆ ಗೊತ್ತಿಲ್ಲದೆ ಕೆಲವು ಸಾರಿ ನಾವು ಲೋಕಕ್ಕೂ ಸೇವೆ ಮಾಡುವೆವು, ದೇವರಿಗೂ ಸೇವೆ ಮಾಡುವೆವು. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಏನಾದರೂ ಒಂದು ಪಾಪ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವುದು. ಅದಕ್ಕೆ ನೀವು ಜಾಗ ಕೊಡ್ತಾ ಇದ್ರೆ ನೀವು ಎರಡು ಕಡೆಯೂ ಇಲ್ಲಿ ಅಲ್ಲಿ ಕೆಲವು ಸರಿ ಹೇಳುವರು ಪಾಸ್ಟರ್ಸ್, 6 ದಿವಸ ಲೋಕದಲ್ಲಿ ನಾವು ಇರ್ತೇವೆ, ಒಂದೆರಡು ಗಂಟೆ ಇಲ್ಲಿ ಸಭೆಗೆ ಬರ್ತೇವೆ. ಮಿಕ್ಕ ಸಮಯ ಯಾರು ನಿಮ್ಮನ್ನು ಮಾನಿಟರ್ ಮಾಡ್ತಾರೆ? ದೇವರೇ ನೋಡ್ತಾರೆ, ನಾವು ನೋಡೋಕ್ಕಾಗಲ್ಲ. ಆವಾಗ ನೀವು ನಂಬಿಕಸ್ಥರಾಗಿರಬೇಕು ದೇವರಿಗೆ. ಹಲ್ಲೆಲೂಯಾ. ನೀವು ಇಲ್ಲಿ ಕಲಿತುಕೊಳ್ಳುವ ಆರಾಧನೆಯನ್ನು, ಸತ್ಯವೇದವನ್ನು ನೀವು ನಿಮ್ಮ ಜೀವನದಲ್ಲಿ ಎಲ್ಲಾ ದಿವಸಗಳ ಮುಂಚಾಣೆ ಎದ್ದೇಳದು ಪ್ರಾರ್ಥಿಸಿ ಒಪ್ಪಿಸಿಕೊಟ್ಟು ವಾಕ್ಯವನ್ನು ಓದಿ ಅದನ್ನು ಅನುಸರಿಸಿ ಬದುಕೋದಾದರೆ ನೀವು ನಿಜವಾದ ಭಕ್ತರು. ಹಲ್ಲೆಲೂಯಾ. ಇಲ್ಲಾಂದ್ರೆ ನೀವು ಎರಡು ಮನಸ್ಸುಳ್ಳವರೇ. ನೀವು ಲೋಕಕ್ಕೂ ನೀವು ಸೈತಾನಕ್ಕೂ ನೀವು ಖುಷಿ ಕೊಡ್ತಾ ಇದ್ದೀರಿ, ಆಮೇಲೆ ದೇವರನ್ನು ಬಿಟ್ಟರೆ ಹೆಂಗೆ ಜೀವಿಸೋದು ಇಲ್ಲಿ ಒಂದು ಗೊತ್ತಿರ್ತೀರಿ. ಅದೇ ಎರಡು ಮನಸ್ಸು. ಡಬಲ್ ಸ್ಟ್ಯಾಂಡರ್ಡ್ ಲೈಫ್, ಡಬಲ್ ಸ್ಟ್ಯಾಂಡರ್ಡ್ ಸ್ಪಿರಿಚುವಾಲಿಟಿ. ಅವ್ರು ಹೇಳ್ತಾರೆ, ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ. ಯೇಸು ಕರ್ತನೇ ದೇವರಾಗಿ ಇದ್ದರೆ ನೀವು ಅವರನ್ನು ಮಾತ್ರ ಹಿಂಬಾಲಿಸಿರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಒಂದು ವೇಳೆ ಯೇಸು ಕರ್ತನ ನಿಮ್ಮ ಜೀವನದಲ್ಲಿ ಅನುಭವವಾಗಿ ಬಂದರೆ ಮಾತ್ರ ಅದು ನಿಮಗೆ ಬರುತ್ತೆ. ಅದು ಅನುಭವವಾಗಿ ಬರಬೇಕು. ನಾನು ಚಿಕ್ಕ ವಯಸ್ಸಿಂದ ಕ್ರಿಶ್ಚಿಯನ್, ಹುಟ್ಟಿ ಬೆಳೆದ ಕಾಲದಿಂದ ಕ್ರಿಶ್ಚಿಯನ್. ನೀವು ತಗೊಂಡಿರೋ ಎಲ್ಲವನ್ನು ನಾನು ಚಿಕ್ಕ ವಯಸ್ಸಲ್ಲೇ ಕನ್ಫರ್ಮೇಶನ್ ಎಲ್ಲ ತಗೊಂಡು ಬೆಳೆದವನೇ. ಬಟ್ ತಪ್ಪು ದಾರಿಯಲ್ಲಿ ಹೋಗಿಬಿಟ್ಟೆ. ನಮ್ಮ ಕಾಲದಲ್ಲಿ ಇದ್ದ ಆ ಒಂದು CSC ಎಲ್ಲ ಈ ಕಾಲದಲ್ಲಿ ಇರುವ ರೀತಿಯಲ್ಲಿ ಇಲ್ಲ. ಪೆಂತೆಕೋಸ್ತೆ ಸಭೆಗಳಿಗೆ ಸಮಾನವಾಗಿ ಆರಾಧನೆಗಳು ನಡೀತಾ ಇತ್ತು. ಒಂದು ಹಳ್ಳಿಗಳಲ್ಲಿ ಹೋಗಿ ನನ್ನ ಅಜ್ಜಿ ನನ್ನ ಕೈ ಹಿಡಿದುಕೊಂಡು ಒಂದೊಂದು ಹಳ್ಳಿ ಕರ್ಕೊಂಡು ಹೋದ್ರು. ಅಲ್ಲಿ ನಾವು ಕೂಗಿ ಸುವಾರ್ತೆಯನ್ನು ಸಾರಿದ ಕಾಲ. ಇವತ್ತು ಆ ಹಳ್ಳಿಗಳೆಲ್ಲ ಸಭೆಗಳಿವೆ. ಆ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಿದ ಸಭೆಗಳು ನಮ್ಮ ಸಭೆಗಳು. ಅದು ಯಾವಾಗ ತಣ್ಣಗಾಯ್ತು ಗೊತ್ತಾ? ದೇವರಿಗೂ ಅವ್ರಿಗೂ ಸಂಬಂಧ ಕಡಿಮೆ ಆಯ್ತು, ಹಣ ಹೆಚ್ಚಾಯ್ತು, ನಮಗೆಲ್ಲ ಮನೆ ಕಾರು ಎಲ್ಲ ಕೆಲಸ ಸೆಕ್ಯೂರಿಟಿ ಎಲ್ಲ ಸಿಕ್ಕಿತು. ಬಟ್ ದೇವರಿಗೆ ಕೊಡಬೇಕಾದ್ರೆ ಸಮಯ ಕೊಡೋದಿಲ್ಲ. ಗೌರವವಾಗಿ ಬರಬೇಕು, ಗೌರವವಾಗಿ ಹೋಗಬೇಕು. ನಮ್ಮ ಮನೆ ದೊಡ್ಡ ಮನೆ ಆಯ್ತು, ಪ್ರಾರ್ಥನೆ ಕಡಿಮೆ ಆಯ್ತು. ಸುಮ್ಮನೆ ನಾವು ಎತ್ತೊಳ್ದು ಒಂದು 5 ನಿಮಿಷ ಫಾರ್ಮಾಲಿಟಿ ಪ್ರೇಯರ್ಸ್, ಫಾರ್ಮಾಲಿಟಿ ಬೈಬಲ್ ರೀಡಿಂಗ್, ಫಾರ್ಮಾಲಿಟಿ ಫ್ಯಾಮಿಲಿ ಪ್ರೇಯರ್. ಏನಾದರೂ ಕಷ್ಟ ಸಮಸ್ಯೆ ಬಂದರೆ ಎಲ್ಲರ ಜೊತೆಯಲ್ಲಿ ಕೂತ್ಕೊಳ್ತೇವೆ, ಇಲ್ಲಾಂದ್ರೆ ಅವರವ್ರ ಕೆಲಸ. ಅಲ್ಲಿ ನಾವು ಬಿದ್ದೋಗಿದ್ದೇವೆ. ದೇವರಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಸಭೆಗಳಿಗೆ ಕೊಡ್ತೇವೆ, ಕಾಣಿಕೆ ಕೊಡೋದಲ್ಲಿ ಕೊಡ್ತೇವೆ, ಬಟ್ ದೇವರಿಗೆ ವೈಯಕ್ತಿಕವಾಗಿ ಕುಟುಂಬವಾಗಿ ತುಂಬ ಕಡಿಮೆ. ಅದಕ್ಕೆ ನಮಗೆ ಕಷ್ಟಗಳು. ನಾನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತೇನೆ. ನಾವು ಆ ರೀತಿ ಕೊರತೆಗಳಲ್ಲಿ ಬರುವಾಗ ಕಷ್ಟಗಳನ್ನು ಅನುಭವಿಸ್ತೇವೆ. ಇಲ್ಲಿ ಈ ಜನರು ದೇವರನ್ನು ಬಿಟ್ಟು ದೂರ ಹೋಗಿಬಿಟ್ಟರು. ಅವರನ್ನು ನಡೆಸಿಕೊಂಡ ದೇವರು, ನಂಬಿಕಸ್ಥರಾಗಿರೋ ದೇವರನ್ನು ಬಿಟ್ಟು ದೂರ ಹೋಗಿಬಿಟ್ಟರು. ಒಡಂಬಡಿಕೆ ದ್ರೋಹಿಗಳಾಗಿದ್ದರು. ಯಾರನ್ನೋ ಒಬ್ಬರನ್ನು ಹೋಗಿ ದೇವರನ್ನು ಕರೀತಾ ಇರುವಾಗ ಅವರನ್ನು ಸೃಷ್ಟಿಸಿ ನಡೆಸಿಕೊಂಡು ಬಂದ ದೇವರಿಗೆ ಎಷ್ಟು ನೋವುತ್ತದೆ. ನಾನು ಹೇಳ್ತೇನೆ, ನೀವು ತಂದೆ ತಾಯಿ ಎಷ್ಟು ಇದ್ದೀರಿ, ನಿಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಯಾರನ್ನೊಬ್ಬರು ಲವ್ ಮಾಡಿಕೊಂಡು ವಿರೋಧವಾಗಿ ಬಂದು ಅವರೇ ನನಗೆ ಬೇಕು ನೀವು ಬೇಡ ಅಂತ ಹೇಳಿದ್ರೆ ನಿಮಗೆ ಎಷ್ಟು ನೋವಾಗ್ತದೆ. ಚಿಕ್ಕ ವಯಸ್ಸಿಂದ ಅವರನ್ನು ಬೆಳೆಸಿ ಅವರ ಎಲ್ಲವನ್ನು ನೀವು ಸಾಕಿ ಸಲಕಿ ದೊಡ್ಡವರಾಗಿ ನಿಲ್ಲಿಸಿ, ಎಷ್ಟು ಬಟ್ಟೆಗಳು ಇದೇ ಬೇಕು, ರೇಮಂಡೇ ಬೇಕು, ಈ ಒಪ್ಪ ಮೊಬೈಲ್ ಫೋನೇ ಬೇಕು, ಈ ಗಾಡಿಯನ್ನೇ ನಾನು ಓಡಿಸುವೇನು,
ಈ ಶೂವನ್ನೇ ನನಗೆ ತಂದುಕೊಡಿ ಎಂದು ಹೇಳಿದ ಆ ಮಕ್ಕಳಿಗೆ ನಾವು ನೋಡಿ 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 ನಾವು ತಗೊಂಡು ಕೊಟ್ಟಿರುವೆವು. ಒಂದು ವಯಸ್ಸು ಬಂದ ಮೇಲೆ ಯಾರಾದರೂ ಒಬ್ಬ ಹುಡುಗಿ ನೋಡಿದ ಮೇಲೆ ಇವನೇ ಜೀವನ ಅಂತ ಹೋಗುವಾಗ ತಂದೆ ತಾಯಿಗೆ ಎಷ್ಟು ನೋವಾಗುತ್ತದೆ. ಅದೇ ರೀತಿಯಲ್ಲಿ ನಡೆಸಿಕೊಂಡು ಬಂದ ದೇವರನ್ನು ಬಿಟ್ಬಿಟ್ಟು ಇಲ್ಲಿ ಯಾರೋ ಒಬ್ಬ ಬಾಳನ್ನು ಹಿಂಬಾಲಿಸಿ ಹೋಗ್ತಾ ಇದ್ದಾರೆ. ಅವರು ಹೇಳುತ್ತಾನೆ, ನೀವು 2 ಮನಸ್ಸುಳ್ಳವರಾಗಿರಿ, ಯೆಹೋವನು ದೇವರಾಗಿದ್ದರೆ ಆದರನ್ನು ಹಿಂಬಾಲಿಸಿರಿ. ನಮ್ಮನ್ನು ರಕ್ಷಿಸಿ ನಮಗೆ ಪ್ರಾಣ ಕೊಟ್ಟು ನಮ್ಮ ಪಾಪವನ್ನು ಕ್ಷಮಿಸಿ ನಾವು ಎಷ್ಟು ದುಷ್ಟರಾಗಿ ಬದುಕಿದ್ದೇವೆ. ಯೌವನಸ್ಥ ಕಾಲ ಬಗ್ಗೆ ನಾನು ಯೋಚನೆ ಮಾಡಿದರೆ ಇವತ್ತು ನಾನು ಸೇವಕರಾಗಿ ನಿಲ್ಲೋದನ್ನು ನನ್ನ ಫ್ರೆಂಡ್ಸ್ ಕೂಡ ನೋಡಿದರೆ, ಯಪ್ಪ ನೀನನ್ನ ಸೇವಕರಾಗಿಬಿಟ್ಟಿಲ್ಲ. ಹೆಂಗೆ ಇದ್ದನು ಇವನು. ಒಂದೊಂದು ದೀಪಾವಳಿ ಒಂದೊಂದು ಸಂಕ್ರಾಂತಿ ಬಂದರೆ ನಮ್ಮನ್ನು ಥಿಯೇಟ್ರಲ್ಲೇ ನೋಡ್ಬೋದು, ಬೇರೆ ಎಲ್ಲಿಗಿರಲ್ಲ. ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ ವರೆಗೆ ಶೋ ಮುಗಿಸ್ಕೊಂಡೆ ಮನೆಗೆ ಹೋಗ್ಬೋದು. ಕ್ರಿಕೆಟ್, ಜಗಳ, ಪಂಚಾಯತ್ಗಳು, ಕೆಟ್ಟ ಕೆಟ್ಟ ಅಭ್ಯಾಸಗಳು ಎಲ್ಲ ಫ್ರೆಂಡ್ಸ್ ಎಲ್ಲ ನೋಡಿದರೆ, ನೀವು ಆ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಇವನು ಫ್ರೆಂಡ್ಸ್ ಇವತ್ತು ಸೇವೆಯಲ್ಲಿದ್ದಾನೆ. ನಾವು ಹೆಂಗೆ ಬದುಕಿದ್ದೇವೆ, ನಮಗೂ ದೇವರಿಗೂ ಅವರ ಪರಿಶುದ್ಧತೆಗೂ ಅವರ ಪ್ರೀತಿಗೂ ಸಂಬಂಧವೇ ಇಲ್ಲ. ಬಟ್ ಅವರು ನಮ್ಮನ್ನು ಹುಡುಕಿ ಬಂದು ನಾವು ಮರಣ ಹೊಂದಬಾರದು, ನಾವು ಬದುಕಬೇಕು, ನಾವು ಸಾಕ್ಷಿಯಾಗಿ ನಿಲ್ಲಬೇಕು, ನಾವು ಇತರರಿಗೆ ಆಶೀರ್ವಾದವಾಗಿರಬೇಕು. ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ಆಶೀರ್ವದಿಸಿ ಸಾಕ್ಷಿಯಾಗಿ ನಿಲ್ಲಿಸುವ ದೇವರಿದ್ದಾರೆ. ಯಾರು ಯೋಗ್ಯರು? ನಮಗೆ ಯೋಗ್ಯತೆ ಇಲ್ಲ. ಇಲ್ಲಿ ಯೋಗ್ಯರಲ್ಲ ತುಂಬ ಜನರು ಇದ್ದಾರೆ ಲೋಕದಲ್ಲಿ, ಬಟ್ ಅವ್ರ ಬಳಿಗೆಲ್ಲ ಹೋಗಿಲ್ಲ. ಪಾಪಿಗಳಾಗಿರುವ ನಮ್ಮನ್ನು ಹುಡುಕಿ ಬಂದ ದೇವರು. ಅದಕ್ಕೆ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಬದುಕಬಾರದು. ಈ ಜನರಿಗೆ ಕೃತಜ್ಞತೆ ಇಲ್ಲ, ಈ ಜನರಿಗೆ ದೇವರ ಪ್ರೀತಿ ಇಲ್ಲ, ಅವ್ರ ನಂಬಿಕಸ್ಥರಾಗಿಲ್ಲ, ಅವ್ರನ್ನ ದೂರ ಹೋಗಿಬಿಟ್ಟರು. ಯೆಹೋವನು ದೇವರಾಗಿದ್ದರೆ, ಅವರು ನಿಜವಾದ ದೇವರಾಗಿದ್ದರೆ, ಅವರೇ ಮಾರ್ಗವು ಸತ್ಯವೂ ಜೀವವೂ ಆಗಿರುವ ದೇವರಾಗಿದ್ದರೆ, ನಿಮ್ಮನ್ನು ನಡೆಸುವವರಾಗಿ ಕಾಪಾಡುವವರಾಗಿ ನಿಮ್ಮನ್ನು ಬದುಕಿಸುವ ದೇವರಾಗಿದ್ದರೆ ಅವರನ್ನು ಮಾತ್ರ ನೀವು ಹಿಂಬಾಲಿಸಿರಿ. ನೆಕ್ಸ್ಟ್ ಪಾಯಿಂಟ್, ನೀವು ಲೋಕವೇ ದೇವರು, ಈ ಪಾಪಗಳೇ ದೇವರು, ಶೈತಾನೇ ದೇವರಂದ್ರೆ ಅವನಿಂದ ಹೋಗಿರಿ. ಅಲ್ಲಿ ಹೋದ್ರೆ ನಿಮಗೆ ಏನು ನಡೆಯುತ್ತೆ? ಪಾಪದ ಸಂಬಳ, ಪಾಪ ಕೊಡುವ ಸಂಬಳ ಮರಣ, ಕ್ರಿಸ್ತನಲ್ಲಿ ನಿತ್ಯ ಜೀವ. ಹಾಗೆ ಇರುವಾಗ ನಾವು ಪಾಪಗಳು ಲೋಕಕ್ಕೆ ಹಿಂಬಾಲಿಸಿ ಹೋದರೆ ಅದು ನಮಗೆ ಗೊತ್ತಾಗುವುದಿಲ್ಲ. ಯಾವಾಗ ನಾನು ಹೇಳ್ತೇನೆ, ಯಾವುದು ಕೊರತೆಯನ್ನು ಆಧ್ಯಾತ್ಮಿಕತೆಯಲ್ಲಿ ನೀವು ಬಿಡುವಾಗ ನಾಳೆ ಅದಕ್ಕೆ ನೀವು ಅದೇನು ಫಲಿತಾಂಶವನ್ನು ನೋಡೋಕ್ಕಾಗಲ್ಲ. ಸ್ವಲ್ಪ ಸಮಯ ಆಗುತ್ತದೆ. ಹುಳು ಬಂದ ಮರ ಹೆಂಗಿರುತ್ತೆ ಗೊತ್ತಾ? ಅದು ಬೇಗ ತಡೆಯಿಂದ ಬಿಡುವುದಿಲ್ಲ, ತುಂಬ ವರ್ಷಗಳ ಒಳಗಡೆ ತಿಂತಾ ಇರೋದು. ದೇವರು ಹಲವಾರು ಪರಿಸ್ಥಿತಿಗಳ ಮುಖಾಂತರ ನಮಗೆ ಎಚ್ಚರಿಕೆ ಕೊಡ್ತಾನೇ ಇರುವರು. ನಾವು ಅದನ್ನು ತಟ್ಟಿ ಬಿಟ್ಟು ಆತ್ಮನ ಶಬ್ದಕ್ಕೆ ಕಿವಿ ಕೊಡದೆ ಮುಂದೆ ಹೋಗ್ತಾ ಇರೋರು. ಒಂದು ದಿವಸ ತಡಲಿಂದ ಮುರಿದು ಬರುವೆವು. ಆ ದಿವಸ ಕೂತ್ಕೊಂಡು ಮುರಿದು, ಅಯ್ಯೋ ಯಾಕೆ ಹಿಂಗಾಯಿತು? ಅದಕ್ಕೆ ಹೇಳ್ತಾರೆ, ಯೇಸು ದೇವರಾಗಿದ್ದರೆ ಅವರನ್ನು ಹಿಂಬಾಲಿಸಿರಿ, ಶೈತಾನ್ ದೇವರಾದರೆ ಹೋಗಿರಿ. ಕೋಪದಲ್ಲೇ ಹೇಳಿರಬೇಕು, ಸುಮ್ಮನೆ ಹೇಳಿಲ್ಲ. ಜನರನ್ನು, ಇಸ್ರೇಲ್ ಜನರನ್ನು ನೋಡಿರ್ತಾನೆ, ನಿಮ್ಮನ್ನು ನಡೆಸಿಕೊಂಡು ಬಂದ ದೇವರಂತೆ ನೀವು ನಂಬಿದರೆ ಅವರನ್ನು ಹಿಂಬಾಲಿಸಿರಿ, ಇಲ್ಲ ಇವನೇ ದೇವರಂದರೆ ಹೋಗಿರಿ, ನಾಶವಾಗಿರಿ, ಹಂಗೆ ಹೇಳಿಬಿಟ್ಟರು. ಬನ್ನಿರಿ ನೋಡಿಬಿಡೋಣ ಯಾರು ದೇವರು, ನಿಜವಾದ ದೇವರೊಂದು ಸ್ಪರ್ಧೆ ನಡೆಸೋಣ ಎಂದು ಅವರನ್ನು ಕರೀತಾನೆ. ಆಗಲಿ ಏನು ನಡೆದಿತ್ತು? ಮುಂದೆ ಹೋದ್ರಿ ಬೇಗ. ಸುಮ್ಮನಿರುವುದನ್ನು ಕಂಡು ಅವನಿಗೆ ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತರಲಿ, ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆ ಮೇಲಿಡಲಿ, ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದನ್ನು ಹಾಗೆ ಮಾಡಿ ಬೆಂಕಿ ಹೊತ್ತಿಸದೆ ಕಟ್ಟಿಗೆ ಮೇಲಿಡುವೆನು. ಬಳಿಗಳನ್ನು ತಂದು ಹಸಿವಾಗಿ ಅದನ್ನು ಬಲಿ ಪೀಠದ ಮೇಲೆ, ಯಜ್ಞವೇದಿ ಮೇಲೆ ಇಡಬೇಕು. ಅದರಲ್ಲಿ ಏನಾಗಬಾರದು? ಬೆಂಕಿ ಆಗಬಾರದು. ನೀವು ಮಾಡ್ರಿ, ನಾವು ಮಾಡುತ್ತೇವೆ. ನೀವು ನಿಮ್ಮ ದೇವರ ಹೆಸರುಗಳು ಹೇಳಿ ಪ್ರಾರ್ಥಿಸಿರಿ, ಅನಂತರ ನಾನು ಯೆಹೋವನ ಹೆಸರು ಹೇಳಿ ಪ್ರಾರ್ಥಿಸಿ. ಯೆಹೋವನೆಂದರೆ ಅರ್ಥ ಏನು ಹೇಳಿರಿ? ಯೆಹೋವನೆಂದರೆ ಅರ್ಥ ಏನು? ಎಷ್ಟು ಜನ ಗೊತ್ತು ಯೆಹೋವನೆಂದರೆ ಅರ್ಥ ಏನು? ಯಾಹ್ವೆ, ಐ ಆಮ್ ಹೂ ಐ ಆಮ್, ಇರುವಾತನು, ಸರ್ವಶಕ್ತನು. ಹಲ್ಲೆಲೂಯಾ. ಸರ್ವಶಕ್ತನಾಗಿರುವ ಅಬ್ರಹಾಮನಿಗೆ ಅವರು ಸರ್ವಶಕ್ತನಾಗಿರುವ ದೇವರು ಎಂದು ಪ್ರಕಟಿಸಿದರು. ಹಲ್ಲೆಲೂಯಾ. ಇರುವಾಗ ಸರ್ವಶಕ್ತನಾಗಿರುವ ದೇವರು, ನೀವು ನಿಮ್ಮ ದೇವರನ್ನು ಕರೆಯಿರಿ,
ನಾವು ಸರ್ವಶಕ್ತನನ್ನು ಕರೆಯುವ ಸರ್ವೇಶ್ವರನು. ಹಲ್ಲೆಲೂಯಾ. ಈಗ ಕರೆಕ್ಟ್ ಟ್ರಾನ್ಸ್ಲೇಷನ್ ನೋಡಿದ್ರೆ ಅದರಲ್ಲಿ ಬರೆಯಲ್ಪಟ್ಟಿರೋದು ಸರ್ವೇಶ್ವರನು. ಹಲ್ಲೆಲೂಯಾ. ಮುಂದೆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳುಹಿಸುವನು ಅವನೇ ದೇವರೆಂದು ನಿಶ್ಚಯಿಸಿ. ಜೀವ ಸ್ವರೂಪನಾಗಿರುವ ದೇವರೇ ನಿಮ್ಮ ಮಾತಿಗೆ ಏನು ಕೊಡ್ತಾರೆ? ಸದುತ್ತರವನ್ನು ನೀಡುವ. ನಾನು ತೋರಿಸಿನಲ್ಲ, ಇವತ್ತು ನೀವು ಪ್ರಾರ್ಥಿಸಿರಿ ಇದಕ್ಕೆ, ಅಯ್ಯ ನನಗೆ ಇವತ್ತು ಊಟ ಬೇಕು, ನನಗೆ ಒಂದು ವೇಳೆ ಊಟ ಕೊಡಿರಿ, ಉತ್ತರ ಕೊಡು. ಏನು ನೋಡ್ತಾ ಇದೆ ಒಂದೇ ತರ? ಏನು ಮಾಡೋದು? ಉತ್ತರ ಕೊಡ್ತಾ ಇಲ್ಲ. ಜೀವಿಸ್ತಾ ಇರುವ ದೇವರೇ ಉತ್ತರ ಕೊಡುವರು. ಹಲ್ಲೆಲೂಯಾ. ನಾವು ಹೇಳ್ತೇವಲ್ಲ, ಯೇಸು ಕರ್ತನು ಜೀವಿಸ್ತಾ ಇರುವ ಜೀವ ಸ್ವರೂಪನಾಗಿರುವ ದೇವರು ಹೇಳ್ತೇವಲ್ಲ. ಯಾರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ನೋಡಿದ್ರೆ ಯಾರು ಜೀವಿಸ್ತಾರೋ, ಹಲ್ಲೆಲೂಯಾ, ಅವರು ನಮಗಾಗಿ ಪ್ರಾಣ ಕೊಟ್ಟು 3ನೇ ದಿವಸ ಜೀವಿತನಾಗಿ ಎದ್ದೇಳು ಬಂದ ದೇವರು. ಪುನರುತ್ಥಾನವು ಜೀವವಾಗಿರುವ ದೇವರಿಗೆ ನಾವು ಸೇವೆ ಮಾಡುತ್ತೇವೆ. ಪುನರುತ್ಥಾನ ಜೀವವಾಗಿರುವ ದೇವರನ್ನು ನಾವು ಆರಾಧಿಸ್ತೇವೆ. ಹಾಗೆ ಇರುವಾಗ ನಾನು ಹೇಳಿದ್ದೇನೆ, ನಮ್ಮ ಪ್ರಾರ್ಥನೆ ಮಾಡಿದರೆ ಅವರು ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ. ಜೀವಿಸ್ತಾ ಇರುವ ದೇವರೇ ಕೊಡ್ತಾರೆ. ಹಲ್ಲೆಲೂಯಾ. ಅದೇ ಚಾಲೆಂಜ್ ಅಲ್ಲಿ ಕೊಡ್ತಾನೆ. ನಾವು ಆರಾಧಿಸ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ನೀನು ಕೂಗಿರಿ, ಯಾರು ಸದುತ್ತರ ಕೊಡುತ್ತಾರೋ ಅವರೇ ನಿಜವಾದ ದೇವರು. ಹೌದಮ್ಮ? ಹೌದು. ಎಲ್ಲ ಜನರು ಸರಿ, ನೀನು ಹೇಳಿದಂತೆ ಆಗಲಿ ಎಂದು ಉತ್ತರ ಕೊಟ್ಟರು. ಆಗ ಅವನು ಬಾಳನ ಪ್ರವಾದಿಗಳಿಗೆ, ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಆದರೆ ಬೆಂಕಿಯನ್ನು ಹೊತ್ತಿಸಕೂಡದು ಅಂದನು. ಅವರು ತರಲ್ಪಟ್ಟ ಹೋರಿಗಳಲ್ಲೊಂದು ತೆಗೆದುಕೊಂಡು ಸಿದ್ಧಪಡಿಸಿ ತಮ್ಮ ದೇವರಾದ ಬಾಳನ ಹೆಸರು ಹೇಳಿ, ಬಾಳನೆ ನಮಗೆ ಕಿವಿಗೊಡು ಎಂದು ಹೊತ್ತಾರೆಯಿಂದ ಮಧ್ಯಾಹ್ನದವರೆಗೆ ಕೂಗಿದರು. ಆಕಾಶವಾಣಿಯಾಗಲಿಲ್ಲ. ಅವರು ವೇದಿಯ ಸುತ್ತಲೂ ಕುಣಿದಾಡಿದರು, ಯಾರು ಉತ್ತರ ದಯಪಾಲಿಸಲಿಲ್ಲ. ಮಧ್ಯಾಹ್ನವಾದ ನಂತರ ನಿಜವಾದ ಹೀರೋ ಅಂದ್ರೆ ಈ ಪ್ರವಾದಿನೇ. ಯಾರಿಗೂ ಎದುರಿಲ್ಲ. ಒಂದು ಕಡೆ ಜನರು ದ್ರೋಹ ಮಾಡಿದ್ರು ನಿಲ್ತಾ ಇದ್ದಾರೆ, ಇನ್ನೊಂದು ಕಡೆ ವಿರೋಧಿಗಳು ವೈರಿಗಳು ನಿಲ್ತಾ ಇದ್ದಾರೆ. ಇವರ ಮಧ್ಯದಲ್ಲಿ ಒಬ್ಬನು. ಎಷ್ಟು ಧೈರ್ಯ, ಎಷ್ಟು ದೊಡ್ಡ ಹೀರೋ, ಪವಿತ್ರ ಆತ್ಮನ ಅಭಿಷೇಕ ಹೊಂದವನೇ ಅವನು. ಹಲ್ಲೆಲೂಯಾ. ಅವನು ಧೈರ್ಯವಿರ್ತಾನೆ. ಬಂದು ನೋಡ್ರಿ, ಸರ್ ಸ್ವಲ್ಪ ಬೆಂಕಿ ಹಾಕಲ್ಲ. ನೋ, ಬೆಂಕಿ ಹಾಕಬಾರದು. ಮೇಲೆಯಿಂದ ಬೆಂಕಿ ಬರಬೇಕು, ಉತ್ತರ ಕೊಡಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸುವ ದೇವರೇ ನಿಜವಾದ ದೇವರು. ನೋಡ್ಬಿಡೋಣ ಅಂತ ಹೇಳ್ತಾನೆ. ಮಧ್ಯಾಹ್ನವಾದ ನಂತರ ಎಲಿಯನು ಅವರನ್ನು ಪರಿಹಾಸ್ಯ ಮಾಡಿ ಗಟ್ಟಿಯಾಗಿ ಕೂಗಿರಿ. ಒಂದೇ ಒಂದೊಂದು ರೀಲ್ಸ್ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ ಮೇಲೆ ಎಲ್ಲ ರಕ್ತ ಸುರಿಸಿ ಎಲ್ಲ ಮಾಡ್ತಾ ಇದ್ದಾರೆ. ಅವನು ದೇವರಾಗಿರ್ತಾನಲ್ಲ. ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದು, ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು. ಅದು ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದಾನು. ಕೆಲವು ದೇವರನ್ನು ನಾವು ಹೊಡೆದು ಡುಂಬುಡು ನಾನು ಅದಕ್ಕೆ ಹೇಳಿದೆ, ನಮ್ಮ ಅದೆಲ್ಲ ತುಂಬಾ ಜೋರಾಗಿ ಕೆಲವು ಸಾರಿ ಮಾಡಿ ಮೌನವಾಗಿಯೂ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಎರಡು ತರದಲ್ಲಿ ನಾವು ಪ್ರಾರ್ಥನೆ ಮಾಡೋದು ಕಲಿಬೇಕು. ನೀವು ಇಲ್ಲಿ ಕಲಿದಿರುವ ಪ್ರಾರ್ಥನೆಯನ್ನು ಮನೆಯಲ್ಲಿ ಮುಂಚಾನೆಯಲ್ಲಿ ಎದ್ದೇಳೋದು 5 ಗಂಟೆಗೆ ಮನೆಯಲ್ಲಿ ಯೆಹೋವಾ ದೇವರಿಗೆ 1000 ನಾಮಗಳು ಇದನ್ನು ಹೇಳಿ ಸ್ತೋತ್ರ ಮಾಡಿ. ಹಿಂದೆ ಬಂದೆ ಏನಾದ್ರೂ ಹೇಳಿ ಸ್ತೋತ್ರ ಮಾಡಮ್ಮ, ನಾನು ನಿದ್ರೆ ಮಾಡಕ್ಕಾಗಲ್ಲ. ಅಲ್ಲೆಲ್ಲ ನೀವು ನಿಧಾನವಾಗಿ ಲೆಸ್ ಸೌಂಡ್ ಅಲ್ಲಿ ದೇವರನ್ನು ಮನೆಯಲ್ಲಿ ಆರಾಧಿಸಿ, ಅಲ್ಲಿ ಹೋಗಿ ಚಪ್ಪಾಳೆ ಹೊಡಿದು ಹತ್ತಿರ ಇರುವವರೆಲ್ಲ ಹೆದರಿ ಹಂಗೆ ಮಾಡಬಾರದು. ಸೈಲೆಂಟ್ ಆಗಿ ಪ್ರಾರ್ಥನೆ ಮಾಡೋದು ಕಲಿಬೇಕು, ಜೋರಾಗಿ ಪ್ರಾರ್ಥನೆ ಮಾಡೋದು ಕಲಿಬೇಕು. ಹಲ್ಲೆಲೂಯಾ. ಇವರು ಭಯಂಕರವಾದ ಒಂದು ಪ್ರಾರ್ಥನೆಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಎಚ್ಚರವಾಗಬೇಕು ಎಂದು ಹೇಳಿದನು. ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಾ ಇದ್ದರು. ಆದರೂ ಆಕಾಶವಾಣಿ ಆಗಲಿಲ್ಲ, ಯಾವನು ಅವರಿಗೆ ಉತ್ತರ ಕೊಡಲಿಲ್ಲ, ಅವರನ್ನು ರಕ್ಷಿಸಲಿಲ್ಲ. ನೀವು ರಕ್ತ ಸುರಿಸೋದಕ್ಕೋಸ್ಕರ ನಮಗಾಗಿ ರಕ್ತ ಸುರಿಸೋಕೆ ದೇವರಿಲ್ಲ. ನಮ್ಮ ಮಕ್ಕಳನ್ನು ಬಲಿ ಕೊಡೋದಕ್ಕೋಸ್ಕರ ಅಬ್ರಹಾಮನ ಮಗನಿಗೆ ಬಲಿ ಕೊಡೋಕೆ ದೇವರು ಬಿಟ್ಟಿಲ್ಲ. ಅವರು ತನ್ನ ಸ್ವಂತ ಮಗನನ್ನು ಹಲ್ಲೆಲೂಯಾ ಒನ್ಲಿ ಬಿಗಾಟನ್ ಸನ್ ಅವರು ನಮಗಾಗಿ ದೇವರು ಒಪ್ಪಿಸಿಕೊಟ್ಟಿದ್ದಾರೆ. ನಾವು ಏನು ರಕ್ಷಣೆಗೋಸ್ಕರ ಯಾವುದು ಪುಣ್ಯ ಕಾರ್ಯ ಮಾಡಿದ್ದೇವೆ, ಏನು ಮಾಡಿದೇವಾ? ಇಲ್ಲ ರೀ, ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿ ಇರುವ ಒಬ್ಬ ದೇವರಿದ್ದಾರೆ. ಪ್ರೀತಿಯನ್ನು ಧಾರಾಳವಾಗಿ ಹೇರಳವಾಗಿ
ಅವರು ತೋರಿಸಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ನೀವು ನಿಜವಾದ ದೇವರು ಯಾರೆಂದು ನೀವು ಫುಲ್ ಒಂದು ರಿಸರ್ಚ್ ಮಾಡಿ ನೋಡಿದರೂ ಸತ್ಯದಲ್ಲಿ ಇರುವ ಯೇಸು ಕರ್ತನೇ ಮಾರ್ಗವು ಸತ್ಯವು ಜೀವವು ನಿತ್ಯ ಜೀವವಾಗಿದ್ದಾರೆ ಎಂದು ನೀವು ಹೇಳಿಬಿಡ್ತೀರಿ. ನನ್ನನ್ನು ಬಿಟ್ಟು ನಮ್ಮ ತಂದೆ ಬಳಿಗೆ ಹೋಗೋದಕ್ಕೆ ಬೇರೆ ದಾರಿಯೇ ಇಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಅವನು ಕೇಳಿ ಕಿಂಡಲ್ ಮಾಡ್ತಾನೆ, ನಿಮ್ ದೇವರೇ ಇದ್ದಾರ, ಎಲ್ಲಿದ್ದಾರೆ, ಎಲ್ಲ ಓಡಿ ಹೋಗಿದಾನ, ಇಲ್ಲ ಮಲಗಿದಾನ, ನಿದ್ರೆನಾ, ಎಲ್ಲ ಟಿಕೆಟ್ ತಗೊಂಡು ಬಸ್ಸಲ್ಲಿ ಪ್ರಯಾಣದಲ್ಲಿ ಇದಾನ, ಕರೀರಿ ನೋಡೋಣ, ಬಂದ್ಬಿಡ್ತಾನೆ. ಅನಂತರ ಎಲೇನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ. ಇಲ್ಲಿ ನೋಡಿರಿ, ನೆಕ್ಸ್ಟ್ ನಮ್ಮ ಪ್ರಾರ್ಥನೆ ಜೀವನ ಹೇಗೆ, ನಮ್ಮ ಪ್ರಾರ್ಥನೆ ವೇದಿಯನ್ನು ಹೇಗೆ ಕಟ್ಟಬೇಕು, ನಮ್ಮ ಜೀವನವನ್ನು ಹೇಗೆ ನಿರ್ಮಿಸಬೇಕು, ಇಲ್ಲಿ ನಾವು ನೋಡೋಣ. ಅವರು ಏನು ಮಾಡದೆ ಹೋದರು, ಪ್ರಾರ್ಥನೆ ವೇದಿ, ಅದು ಯಜ್ಞವೇದಿ ಅಂದ್ರೆ ಅದು ಪ್ರಾರ್ಥನೆ ವೇದಿ, ಪ್ರಾರ್ಥನೆ ಮಾಡುವ ಸ್ಥಳ. ಹಾಗಾದ್ರೆ ನಮ್ಮ ಜೀವನದಲ್ಲಿಯೂ ಪ್ರಾರ್ಥನೆ ಜೀವ, ದೇವರೊಂದಿಗೆ ಇರುವ ಅನ್ಯೂನ್ಯತೆ ಹೆಚ್ಚು ಜನರಿಗೆ ಇಲ್ಲ. ಸುಮ್ಮನೆ ತೋರಿಕೆಗೋಸ್ಕರ ದೇವರ ಪಾದದಲ್ಲಿ ಬರ್ತಾರೆ, ಪ್ರಾರ್ಥನೆ ಫಾರ್ಮಾಲಿಟಿಗೋಸ್ಕರ ಮಾಡ್ತಾರೆ. ಯಾಕಂದ್ರೆ ನಾವು ಜೀವಿಸಬೇಕು, ನಮಗೆ ದೇವರು ಏನಾದರೂ ಅನ್ಕೊಳ್ತಾರೆ, ಹೋಗಿ ಒಂದು 2 ನಿಮಿಷ ನಿಂತ್ಕೊಂಡು ಹೋಗ್ಬಿಡೋಣ ಅಂದ್ರೆ ಅದೆಲ್ಲ ಪ್ರಾರ್ಥನೆ ಲೆಕ್ಕಾಚಾರದಲ್ಲೇ ಬರಲ್ಲ. ದೇವರು ಪ್ರಾರ್ಥನೆ ಹೆಂಗೆ ಇರಬೇಕು ಅಂತ ಬಯಸ್ತಾರೆ ಗೊತ್ತಾ? ನಾನು ತೋರಿಸ್ತೇನೆ ಇವತ್ತು ದೇವರ ಕೃಪೆ ಅಂತ. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಹಾಳಾಗಿ ಹೋಯಿತು, ಹಾಳಾಗಿದ ನಮ್ಮ ಪ್ರಾರ್ಥನೆ ಜೀವನವನ್ನು ನಾವು ಇವತ್ತು ಏನ್ ಮಾಡಬೇಕು? ತಿರ್ಗಾ ಕಟ್ಟಬೇಕು. ಹಾಳಾಗಿ ಹೋಯಿತು ನಮ್ಮ ಪ್ರಾರ್ಥನೆ ಜೀವನ. ಎಷ್ಟು ಜನರು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ನಾನು ಚೆನ್ನಾಗಿ ಪ್ರೇಯರ್ ಮಾಡ್ತೇನೆ, ದೇವರಿಗೆ ತೃಪ್ತಿ ಬರುವ ಹಾಗೆ ಒಂದು ದಿವಸ ಕೂಡ ಬಿಡದೆ ಅವ್ರ ಹೊತ್ತಿಗೆ ಅನ್ಯೂನ್ಯತೆಯಲ್ಲಿ ನಡೀತೇನೆ ಎಂದು ಹೇಳುವ ಜನರಿದ್ದೀರಿ. ರಾತ್ರಿ ಹೊತ್ತು ನಾನು ತನಕ ಅವರಿಗೆ ಕೊಡಬೇಕಾದ ಸಮಯವನ್ನು ವೈದಿಕವಾಗಿ, ಕುಟುಂಬವಾಗಿಯೂ, ಸಂಘದಿಂದ ನಾನು ಕೊಡ್ತಾ ಇದ್ದೀನಿ ಎಂದು ಧೈರ್ಯವಾಗಿ ಕೈ ಎತ್ತಿ ಹೇಳೋದಕ್ಕೆ ಯಾರಾಗಿದ್ದೀರಾ? ಏನು ಮಾಡೋದು? ಮುಂದೆ ಹೋದ್ರಿ. ಯೆಹೋವನಿಂದ ಇಸ್ರಾಯೇಲ್ ಎಂಬ ಹೆಸರು ಹೊಂದಿದ್ದ ಯಾಕೋಬನ ಮಕ್ಕಳಿಂದ ಮೊದಲನೇದಾಗಿ ಅವನು ಏನ್ ಮಾಡ್ತಾನೆ? ಮೊದಲನೇದಾಗಿ ಅವರು ಏನು ಮಾಡಬೇಕು ಅಂತ ನೋಡಿದ್ರೆ, ಅವರು ಮೊದಲು ದೇವರ ಹತ್ತಿರ ಪಶ್ಚಾತ್ತಾಪದಿಂದ ಬರಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಅವರು ಪ್ರಾರ್ಥನೆ ವೇದಿಯನ್ನು ಕಟ್ಟಬೇಕು. ಮೂರನೇದಾಗಿ ಮೂರನೇದಾಗಿ ಏನ್ ಮಾಡಿದನು ಅವನು? ಏನು? ಯಾಕೋಬ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ. ಇಸ್ರಾಯೇಲ್ ಜನರು 12 ಕುಲದವರು. ನೀವು ನೋಡಿದರೆ ಮೋಶೆ ಕಾಲದಲ್ಲಿಯೂ ಯೆಹೋಶುವನ ಕಾಲದಲ್ಲಿಯೂ ಯೋರ್ದನ್ ಹೊಳೆಯನ್ನು ದಾಟುವಾಗಲೂ ಅವನು 12 ಕಲ್ಲುಗಳನ್ನು ಜ್ಞಾಪಕ ಸ್ತಂಭವಾಗಿ ಅಲ್ಲಿ ಹಾಕ್ತಾನೆ. ಹಲ್ಲೆಲೂಯಾ. ಯಜ್ಞವೇದಿಯನ್ನು ಕಟ್ಟುವಾಗ ಕೂಡ ಅವನು ಇಸ್ರಾಯೇಲ್ ಜನರು ದೇವರನ್ನು ಆರಾಧಿಸಬೇಕು. ನಾವು ಎಲ್ಲರೂ ದೇವರಿಗೆ ಸ್ವಂತ, ನಾವು ಎಲ್ಲರೂ ಆರಾಧನೆ ಮಾಡುವ ಸ್ಥಳವಾಗಿ ಅದು ಇರಬೇಕೆಂದು 12 ಕಲ್ಲುಗಳು, 12 ಕುಲಗಳು ದೇವರನ್ನು ಆರಾಧಿಸಬೇಕು. ಅದಕ್ಕೋಸ್ಕರ ಅಕ್ರಮವನ್ನು ದೇವರು ಕೊಟ್ಟಿರುವ ಕಟ್ಟಳೆಗಳನ್ನು ಅವನು ಅನುಸರಿಸಿ ಅದನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಜೀವನ ಕ್ರಮವಿಲ್ಲದ ಒಂದು ಜೀವನವಾಗಿರಬಾರದು. ನಾನು ಸಭೆಯಲ್ಲಿ ಹಲವಾರು ಸಾರಿ ನಾನು ಹೇಳಿಕೊಟ್ಟಿದ್ದೇನೆ, ಮೊದಲನೇದಾಗಿ ವೈದಿಕ ಪ್ರಾರ್ಥನೆ, ವೈದಿಕವಾಗಿ ಇರುವ ಪರ್ಸನಲ್ ಪ್ರೇಯರ್ ಇರಬೇಕು ದೇವರಿಗೂ ನಿಮಗೂ. ಹಲ್ಲೆಲೂಯಾ. ಮುಂಚಾನೆಯಲ್ಲಿ ಇದ್ದಿದ್ದು ಅಟ್ಲೀಸ್ಟ್ ½ an hour ದೇವರು ಕೊಡಿರಿ. ಒಂದು 5-6 ಹಾಡುಗಳನ್ನು ಹಾಡಿ ಒಂದು ವಾಕ್ಯ ಭಾಗವನ್ನು ಓದಿ ದೇವರು ಒಪ್ಪಿಸಿಕೊಡಿರಿ. ಎರಡನೇದಾಗಿ ನೀವು ಗಂಡನ ಜೊತೆ, ಹೆಂಡತಿ ಜೊತೆ ಒಂದು 15 minutes or 20 minutes ನೀವು ಪ್ರಾರ್ಥನೆ ಮಾಡಲೇಬೇಕು. ಈ ಕಾಲದಲ್ಲಿ ಎಷ್ಟೋ ಸಂಬಂಧಗಳು, ಎಷ್ಟೋ ಗಂಡನ ಹೆಂಡತಿ ಮಧ್ಯದಲ್ಲಿ ಒಳ್ಳೆಯ ಸಮಾಧಾನ ಇಲ್ಲ, ಮುರಿದೋಗ್ತಿದ್ದ ಸಂಬಂಧಗಳು, ಜೊತೆಯಲ್ಲಿ ಇದ್ದಾರೆ ಆದರೂ ಸಮಾಧಾನದಿಂದ ಬದುಕ್ತಾ ಇಲ್ಲ. ಅವರೊಂದು ದಾರಿ, ಇವರೊಂದು ದಾರಿ, ಬರೀ ಕುಟುಂಬದಲ್ಲಿ ತೋರಿಸೋದಕ್ಕೋಸ್ಕರ ಮೀಟಿಂಗ್ಸ್ ಸ್ಟೇಟಸ್ ಅದೆಲ್ಲ ಹಾಕ್ಸ್ಕೊಳ್ತಾರೆ. ಬಟ್ ನಿಜವಾಗಿ ಪ್ರೀತಿ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಯಾಕೆ ಇಲ್ಲ ಗೊತ್ತಾ? ಈ ಸಮಾಧಾನ ಯಾವಾಗ ಬರುತ್ತೆ ಗೊತ್ತಾ? ಇಬ್ಬರು ಜೊತೆಯಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ರೆ ಸಮಾಧಾನ ಬರುತ್ತೆ, ಒಮ್ಮನಸ್ಸು ಬರುತ್ತೆ. ಅವ್ರ ತೀರ್ಮಾನಗಳಲ್ಲಿ, ಅವರು ಮಾಡ್ತಾ ಇರೋ ಕಾರ್ಯಗಳೆಲ್ಲವನ್ನು ಜೊತೆಯಲ್ಲಿ ಮಾಡುವರು. ಹಲ್ಲೆಲೂಯಾ. ಮೂರನೇದಾಗಿ ಫ್ಯಾಮಿಲಿ ಪ್ರೇಯರ್. ಮಕ್ಕಳ ವಿಧೇಯರಾಗಿ ಇಲ್ಲ, ಮಕ್ಕಳು ದಾರಿ ತಪ್ಪಿ ಹೋಗ್ತಾರೆ. ಯಾಕೆ ಹೋಗ್ತಾರೆ? ನೀವು ಫ್ಯಾಮಿಲಿ ಪ್ರೇಯರ್ ಸರಿಯಾಗಿ ಮಾಡ್ತಾ ಇಲ್ಲ.
ನೀವು ಮಾದರಿಗಳಾಗಿದ್ದರೆ ಮಾತ್ರ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಪ್ರಾರ್ಥಿಸುವರು. ಹಲ್ಲೆಲೂಯಾ. ನಮ್ಮ ಮಕ್ಕಳು ಮುಂಚಾನೆ ಎದ್ದೇಳದು ಬರುವಾಗ ನಾವು ಮೊಬೈಲನ್ನು ಕೈಲಿ ಹಿಡಿದುಕೊಂಡಿರೋದು ನೋಡಬಾರದು. ಪ್ರಾರ್ಥನೆಯಲ್ಲಿ ಕೂತಿರುವುದನ್ನು ನೋಡಬೇಕು. ಸತ್ಯವಾದ ಧ್ಯಾನಿಸುವುದನ್ನು ನೋಡಬೇಕು. ಸಾಕ್ಷಿಗಳಾಗಿ ಬದುಕುವುದನ್ನು ಅವರು ನೋಡಬೇಕು. ಆವಾಗ ಅದನ್ನು ಅವರು ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ. ಕ್ರಮವನ್ನು ನಡೆಸಿ ಸಿಸ್ಟಮೆಟಿಕ್ಲಿ ನಿಮ್ಮ ಮನೆಯನ್ನು ನೀವು ಟೈಮ್ ಲೈನ್ ಹಾಕಿ ಎಲ್ಲ ತಲೆಯು ಸಿಸ್ಟಮೆಟಿಕ್ ಆಗಿರೋ ಇಷ್ಟು ಸಮಯ ಇಷ್ಟು ಟೈಮ್ಗೆ ಎದ್ದೇಳಬೇಕು. ನಮ್ಮ ಪ್ರಾರ್ಥನೆ ಮುಗಿಸಬೇಕು. ಪರ್ಸನಲ್ ಜೊತೆಯಲ್ಲಿ ಮಾಡೋ ಪ್ರಾರ್ಥನೆ ಮುಗಿಸಬೇಕು. ಆಮೇಲೆ ಸಂಜೆಯಲ್ಲಿ ಫ್ಯಾಮಿಲಿ ಪ್ರೇಯರ್ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಸಂಜೆಯಲ್ಲಿ ಫ್ಯಾಮಿಲಿ, ನಾನು ನಿಮ್ಗೆ ಹೇಳಿದ್ದೇನೆ, ಅಯ್ಯೋ ಮಕ್ಕಳು ದೂರದಲ್ಲಿ ಇದ್ದಾರೆ, ಫೋನಲ್ಲಿ ಕರೆದು ಗೂಗಲ್ ಮೀಟ್ ಏನೇನು ವಸತಿಗಳು ಬಂದಿದೆ, ಜೊತೆಯಲ್ಲಿ ಪ್ರಾರ್ಥನೆ ಮಾಡಲೇಬೇಕು. ಹಲ್ಲೆಲೂಯಾ. ಸತ್ಯವೇದವನ್ನು ಧ್ಯಾನಿಸಬೇಕು. ಮನೆಗಳಲ್ಲಿ ಬೈಬಲ್ ಸ್ಟಡಿ ಮಾಡಬೇಕು. ಈ ರೀತಿಯಲ್ಲಿ ನೀವು ಬದುಕಿದರೆ ದೇವರು ಯಾರು, ಅವ್ರ ಕಟ್ಟಳೆಗಳೇನು, ಏನು ಮಾಡಬೇಕು, ಏನು ಮಾಡಬಾರದು, ಇದೆಲ್ಲ ಅವರಿಗೆ ತಿಳಿಯುತ್ತದೆ. ಈ ಒಂದು ಕೊಲೆ ಏನೋ ಮರ್ಡರ್ ಕ್ರೈಮ್ ಮೂವಿ, ಹಾರರ್ ಮೂವಿ, ಅಸಹ್ಯವಾಗಿರೋ ಮೂವಿನ ನೋಡಲ್ಲ. ಯಾಕಂದ್ರೆ ಇದು ಸತ್ಯವೇದದಲ್ಲಿ ಸ್ಥಳ ಇಲ್ಲ. ಇದು ನೋಡಬಾರದು, ಎಣ್ಣೆ ಹೊಡಿಬಾರದು, ಸಿದಬಾರದು, ಕೆಟ್ಟ ಅಭ್ಯಾಸಗಳು ಇರಬಾರದು. ಇದೆಲ್ಲ ಶರೀರ ದೇವರು ತಂಗುವ ವಾಸವಾಗಿರುವ ದೇವಾಲಯ ಅಂತ ನೀವು ಹೇಳಿಕೊಡೋದು ಆ ಮಕ್ಕಳಿಗೆ. ದೇವರು ನಮ್ಮಲ್ಲಿ ವಾಸವಾಗಿದ್ದಾರಲ್ಲ ಎಂದು ಅವ್ರ ಕೆಟ್ಟ ಅಭ್ಯಾಸಗಳಿಂದ ದೂರವಾಗಿರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇರುವಾಗ ಕ್ರಮವನ್ನು ಅನುಸರಿಸಿ 12 ಕುಳಗಳಿಗೆ ಒಂದು ಕಲ್ಲನ್ನು ತೆಗೆದುಕೊಂಡು ಅಲ್ಲಿ ಇಡುತ್ತಾನೆ. ಮುಂದೆ ಸುತ್ತಲೂ 20 ಸೇರು ಬೀಜಾವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಮೋರಿಯನ್ನು ಒದಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಒಯ್ಯಿರಿ ಎಂದು ಆಜ್ಞಾಪಿಸಿದನು. ನಂಬಿಕೆ ಅದು. ಹಲ್ಲೆಲೂಯಾ. ನೀರು ಇಡದೆ ಇರುವಾಗಲೇ ಅವನು ಕರೆದನು, ಅವನು ಬೆಂಕಿಯಿಂದ ಉತ್ತರ ಕೊಟ್ಟಿಲ್ಲ. ಇವನು ಏನು ಮಾಡ್ತಾನೆ, ಅಸಾಧ್ಯವಾದ ಒಂದು ಕಾರ್ಯವನ್ನು ಮಾಡ್ತಾನೆ. ಅದ್ಮೇಲೆ ನೀರು ಹಾಕಿದರೆ ಬೆಂಕಿ ಹತ್ತದ ಚಾನ್ಸೇ ಇಲ್ಲ. ಅದನ್ನು ಮಾಡಬೇಕು ಅವರೇ ದೇವರು. ಹಲ್ಲೆಲೂಯಾ. ನೀರು ಇದ್ರೂ ಬೆಂಕಿ ಇಳಿದು ಬಂದು ಅದನ್ನು ಮುಟ್ಟಿ ಅದನ್ನು ಉರಿಸಬೇಕು, ತಗ್ಗಿಸಬೇಕು. ಅದೇ ಚಾಲೆಂಜ್. ಅದೊಂದು ಇರುವ ನಂಬಿಕೆ. ನನ್ನ ಅಪ್ಪನಿಂದ ಎಲ್ಲ ಸಾಧ್ಯ. ನೀವು ಹೇಳ್ತಾರೆ ಆಗಲ್ಲ, ನಾನು ಹೇಳ್ತೇನೆ ಅವರಿಂದ ಎಲ್ಲ ಆಗುತ್ತದೆ. ಹಲ್ಲೆಲೂಯಾ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿ ಅದನ್ನು ನಿಯಂತ್ರಿಸಿ ಅದನ್ನು ಕಾಪಾಡಿ ಅದನ್ನು ರಕ್ಷಿಸುವ ದೇವರವರು. ಅವರಿಂದ ಎಲ್ಲ ಸಾಧ್ಯ. ಅಸಾಧ್ಯವಾದದ್ದು ಒಂದೇ ಇಲ್ಲ. ಬಂದು ನೋಡೋಣ, ನಾನು ಅದ್ಮೇಲೆ ನೀರು ಹಾಕ್ತೇನೆ. ನೀರು ಹಾಕಿರಿ. ಒಂದೇ ಒಂದು ಕೊಡ ಹಾಕಿದ್ರೆ ಎಷ್ಟು ಕೊಡ ಹಾಕಿದ್ದೇನೆ? ಡೂ ಇಟ್ ಎ ಸೆಕೆಂಡ್ ಟೈಮ್, ಡೂ ಇಟ್ ಥರ್ಡ್ ಟೈಮ್. ಹಂಗೆ ಹೋಗ್ತಾ ಇದೆ. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ತಿರುಗಿ ತಂದರು. ಅವನು 3ನೇ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ಬೆಂಕಿಗೆ ನೀರೇ ವೈರಿ, ಬಟ್ ಇಲ್ಲಿ ನೀರೇ ಇರೋದು ಸುತ್ತಿಸ್ತಿ. ಈಗ ದೇವರು ಮಾಡಿದರೆ ಅದು ನಿಜವಾದ ಅದ್ಭುತ. ಹಲ್ಲೆಲೂಯಾ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು. ನೀನು ಒಬ್ಬನೇ ದೇವರು. ನಾನು ಇವರಿಗೆ ಹೇಳ್ತಾ ಇದ್ದೇನೆ, ನೀವು 2 ಮನಸ್ಸು ಉಳ್ಳವರಾಗಿ ಇರಬೇಡ. ಇವರು ದೇವರಾದ್ರೆ ಇವರು ಹಿಂಬಾಲಿಸಿ ಹೇಳಿಬಿಟ್ಟೆ. ಇವತ್ತು ನೀನು ಒಬ್ಬನೇ ದೇವರು. ಅವರು ಪ್ರಾರ್ಥನೆ ಮಾಡಿದ್ರೆ ಸದುತ್ತರ ಸಿಕ್ಕಿರಲಿಲ್ಲ. ಇವತ್ತು ನೀನು ಒಬ್ಬನೇ ದೇವರಿಗೆ ತೋರಿಸಿರಿ. ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು ಇದನ್ನೆಲ್ಲ ನಿನ್ನ ಅಪ್ಪಣೆ. ಏನರ್ಥ? ನಿನ್ನಿಂದ ಕಳುಹಿಸಲ್ಪಟ್ಟವನು ಇನ್ನಕ್ಕೆ ಬಾಯಾಗಿ ಬಂದು ಈ ಜನರನ್ನು ತಿದ್ದುಪಾಟಲ್ಲಿ ನಡೆಸುವನು. ನೀವು ಮಾಡುವ ದ್ರೋಹವನ್ನು ತಿಳಿಸಿದವನು, ಇವತ್ತು ದೇವರ ಕಡೆ ತಿರುಗಿರಿ ಎಂದು ಹೇಳಿದವನು, ನಾನು ನಿಜವಾದ ಸೇವಕರೆಂದು ತಿಳಿದುಕೊಳ್ಳಲಿ. ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಇವತ್ತು ತೋರಿಸಿಕೊಡು. ಕಿವಿಗೊಡು, ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತೆ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿತ್ತು, ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಗಿಸಿಬಿಟ್ಟು ಕಾಲುವೆಯಲ್ಲಿ ಇದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು.
ಅದೇ ಅದ್ಭುತ. ಹಲ್ಲೆಲೂಯಾ. ಬರೀ ಯಜ್ಞ ಮಾಂಸವನ್ನು ಮಾತ್ರ ಅಲ್ಲ, ಕಲ್ಲು, ಕಟ್ಟಿಗೆ, ಮಣ್ಣು, ನೀರು, ಅವರು ಒಂದು ಮಾಡಿರಿ ಎಂದು ಕರೆದರೆ 100 ಮಾಡುತ್ತಾರೆ. ಹಲ್ಲೆಲೂಯಾ. ಅಪ್ಪ ನನಗೆ ಜ್ಞಾನ ತಿಳಿವಳಿಕೆ ಬೇಕು ಎಂದು ಸೊಲೊಮೋನನ್ನು ಪ್ರಾರ್ಥನೆ ಮಾಡುವಾಗ, ಅದು ಮಾತ್ರ ಇಲ್ಲ ಮಗನೇ, ನೀ ಶ್ರೇಷ್ಠವಾದದನ್ನು ಕೇಳಿದಿ, ನಾನು ಎಲ್ಲವನ್ನು ನಾನು ಜೊತೆಯಲ್ಲಿ ದಯಪಾಲಿಸಿ ಕೊಡುವೇನು. ಇನ್ನು ಹಾಗೆ ಒಬ್ಬ ಅರಸನು ಮುಂದೆ ಚರಿತ್ರದಲ್ಲಿ ಇರುವುದಿಲ್ಲ, ಹಿಂದೆ ಇತಿಹಾಸದಲ್ಲಿ ಇರುವುದಿಲ್ಲ ಎಂದು ಹೇಳಿ ಆಶೀರ್ವದಿಸಿದ ದೇವರು. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುವ ಜೀವ ಸ್ವರೂಪನಾಗಿರುವ ದೇವರು. ನೀವು ಹಿಂಬಾಲಿಸಿ ಬರುವವರು, ನಿಮ್ಮ ರಕ್ಷಕನು, ನಿಮ್ಮ ಒಡೆಯನು ಯಾರಂದರೆ ಜೀವ ಸ್ವರೂಪನಾಗಿರುವ, ಜೀವಿಸ್ತಾ ಇರುವ ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನಂತರ ಅವನು ಆಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲೀಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಎಷ್ಟು ಚಾಲೆಂಜ್ ನೋಡಿದ್ರಿ. ಆವತ್ತೇ ಮಳೆ ಬಂದಿರಬೇಕು ತಾನೆ. ತಿರುಗಾನು ಹೋಗಿ ಅಲ್ಲಿ ಹೋರಾಡುತ್ತಾನೆ, ಪ್ರಾರ್ಥಿಸ್ತಾನೆ. ಅವನು ಮೊಳಗಾವರಿ ಪ್ರಾರ್ಥನೆ ಮಾಡಿದ ತಕ್ಷಣ ಮಳೆ ಬಂತಂದ್ರೆ ಇಲ್ಲಿ ಬರ್ತಾ ಇಲ್ಲ. ಅವನು ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರುತ್ತಾನೆ. ಹಲ್ಲೆಲೂಯಾ. ಹೋದ್ರಿ. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನು ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. 7ನೆಯ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲೀಯನು ಅವನಿಗೆ, ನೀನು ಹೋಗಿ ಅಹಾಬನಿಗೆ ಬೇಗನೆ ರಥಗಳನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಅಂದನು. ತುಸು ಹೊತ್ತಿನಲ್ಲಿಯೇ ಆಕಾಶವು ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆ. ಹಲ್ಲೆಲೂಯಾ. ಅವರು ಪ್ರಾರ್ಥನೆಯನ್ನು ಲಾಲಿಸಿ ದೇವರು ದೊಡ್ಡ ಮಳೆಯನ್ನು ಕಳಿಸಿದ್ರು. ಒಂದು ವೇಳೆ ಮಳೆ ಬರದಿದ್ರೆ ಅವರಿಗೆ ಸೆಕೆಂಡ್ ಕನ್ಫರ್ಮೇಶನ್ ಸಿಕ್ಕಿರಲಿಲ್ಲ. ಅಡಿಯಲ್ಲಿ ನೋಡಿದರೆ ಈ ಮಳೆಯನ್ನು ನಿಲ್ಲಿಸಿದ ದೇವರು ತುಳುಹ ಅವರನ್ನು ಆಶೀರ್ವದಿಸ್ತಾರೆ. ಇವತ್ತಿಂದ ಅವರಿಗೆ ಕಷ್ಟಗಳು ಇರಲ್ಲ, ನೀರಿಗೆ ಕಡಿಮೆ ಇರಲ್ಲ. ಮಳೆ ಬಂದ್ರೆ ಬೆಳೆ ಬಂದ್ಬಿಡುತ್ತೆ, ಊಟಕ್ಕೆ ಏನು ಆಹಾರವೇನು ಕಷ್ಟ ಇಲ್ಲ. ಅವರು ಮನ ತಿರುಗಿ ಯೆಹೋವನೇ ದೇವರು, ಯೇಸು ಕರ್ತನೇ ನಿಜವಾದ ದೇವರು, ನೀವೇ ಮಾರ್ಗವು ಸತ್ಯವು ಜೀವದ್ದು ಅವರು ಒಪ್ಪಿಸಿಕೊಡುವಾಗ, ಅಡ್ಡ ಬಿದ್ದು ದೇವರನ್ನು ತಿರುಗ ಆರಾಧಿಸುವುದಕ್ಕೆ ಪ್ರಾರಂಭಿಸುವಾಗ, ಒಪ್ಪಿಸಿಕೊಡುವಾಗ ಅಲ್ಲಿ ತಿರುಗ ಆಶೀರ್ವಾದ ಅವರಿಗೆ ಸಿಗಿತು. ನೆಲಗೊಂಡಿರುವ ಆಶೀರ್ವಾದಗಳು. ಹಲ್ಲೆಲೂಯಾ. ದೇವರು ನಮ್ಮನ್ನು ಕೈ ಬಿಡುವ ದೇವರು. ನಾವು ಪಶ್ಚಾತ್ತಾಪ ಪಡುವಾಗ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವಾಗ, ನಾವು ಲೋಕದ ಆಧ್ಯಾತ್ಮಿಕ ಜೀವನ ಮಧ್ಯದಲ್ಲಿ ನಾವು ಬದುಕುತ್ತೇವೆ. 2 ಕಡೆ ಹೋರಾಡಿಕೊಂಡಿರಬೇಡ. ಇವರು ದೇವರಾಗಿದ್ದಾರೆ, ಇವರನ್ನು ಹಿಂಬಾಲಿಸಿರಿ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಮಾಡಿ ಡಂಬಕ್ಕೆ ದೂರವಾಗಿರಿ. ಅದನ್ನು ನಾವು ಬಿಟ್ಟು ಬಿಡೋಣ. ಕೆಟ್ಟ ಅಭ್ಯಾಸಗಳು ಬಿಟ್ಟು ಬಿಡೋಣ. ದೇವರಿಗೆ ಮೆಚ್ಚುಗೆ ಇಲ್ಲದ ಕಾರ್ಯಗಳನ್ನು ನಾವು ದೂರ ಹಾಕಿ ಬಿಡೋಣ. ಬಿಸಾಕಿ ಬಿಡಿರಿ. ನೀವು ಸತ್ಯ ದೇವರನ್ನು ಈ ರೀತಿಯಲ್ಲಿ ಹಿಂಬಾಲಿಸಿರಿ. ನಿಮ್ಮ ಯಜ್ಞವೇದನ್ನು ಕಟ್ಟಿ, ನಿಮ್ಮ ಪ್ರಾರ್ಥನೆ ಜೀವನವನ್ನು ಕಟ್ಟಿರಿ. ಅವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯಿರಿ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿರಿ, ಸಂಘದೊಂದಿಗೆ ಪ್ರಾರ್ಥನೆ ಮಾಡಿರಿ, ಕುಟುಂಬದ ಪ್ರಾರ್ಥನೆ ಮಾಡಿರಿ, ಸತ್ಯವೇದವನ್ನು ಧ್ಯಾನಿಸಿರಿ, ಮನೆಗಳಲ್ಲಿ ಸಾಕ್ಷಿಗಳಾಗಿ ಬದುಕಿರಿ. ನೀವು ಹಂಗೆ ಪಶ್ಚಾತ್ತಾಪ ಪಟ್ಟು ದೇವರ ಪಾದದಲ್ಲಿ ಪಾಪ ಕ್ಷಮಾಪಣೆ ಹೊಂದುವಾಗ ನೀವು ನೀತಿವಂತನಾಗಿ ಬದಲಾಗುತ್ತೀರಿ. ಅಲ್ಲಿ ನೀತಿವಂತನ ಪ್ರಾರ್ಥನೆಗೆ ಸದುತ್ತರ ಉಂಟು. ಅಲ್ಲಿ ಅವರು ಪ್ರಾರ್ಥನೆ ಮಾಡಿದ ಮಳೆ ಬಂದಿತ್ತು, ಆಶೀರ್ವಾದ ತಿರುಗಿ ಬಂದಿತ್ತು. ಹಲ್ಲೆಲೂಯಾ. ಅದರಿಂದ ಇವತ್ತು ದೇವರು ನಮ್ಮ ಹತ್ರ ಮಾತನಾಡಿದ್ದಾರೆ. ನಮ್ಮಲ್ಲಿ ಪಶ್ಚಾತ್ತಾಪ ಬೇಕು. ನಾವು ಸರಿಯಾಗಿ ದೇವರಿಗೆ ಸಮಯ ಕೊಡುವುದಿಲ್ಲ. ಎಷ್ಟೋ ಜನರ ಪ್ರಾರ್ಥನೆ ಜೀವನ ಇವತ್ತು ಹಾಳಾಗಿ ಬಿದ್ದಿರುತ್ತದೆ. ಹೊರಗಿನ ತೋರಿಗೆ ಮಾತ್ರ ನಾವು ಆಧ್ಯಾತ್ಮಿಕರು, ಸಭೆಗೆ ಬರುವವರು, ಕ್ರೈಸ್ತಿಯರು, ಜೀವನದಲ್ಲಿ ಕಷ್ಟ ಸಮಸ್ಯೆಗಳನ್ನೇ ನಾವು ಅಲ್ಲಿ ಬಿದ್ದಿರ್ತೇವೆ. ಕಾರಣ ಏನು ಗೊತ್ತಾ? ನಮ್ಮ ಪ್ರಾರ್ಥನೆ ಜೀವನ ಕಟ್ಟಲ್ಪಟ್ಟಿಲ್ಲ, ಬಿದ್ದಿರುತ್ತೆ. ಇವತ್ತು ನಾವು ಎಲ್ಲರೂ ಒಪ್ಪಿಸಿಕೊಡಬೇಕು. ನಾನು ಏನೆಲ್ಲ ಬಿಟ್ಟಿದ್ದೇನೋ, ಏನೆಲ್ಲ ದೇವರಿಗೆ ಮೆಚ್ಚುಗೆ ಇಲ್ಲದ ರೀತಿಯಲ್ಲಿ ಬದುಕುತ್ತೇನೋ, ಅದೆಲ್ಲ ನಾವು ಇವತ್ತು ಏನು ಮಾಡಬೇಕು? ದೇವರ ಪ್ರಸನ್ನದಲ್ಲಿ ಬಿಟ್ಟು ಮುಂದೆ ಹೋಗೋಣ. ಬನ್ನಿರಿ, ನಾವು ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆಯಲ್ಲಿ ನಾವು ಒಪ್ಪಿಸಿಕೊಡೋಣ. ಅವರು ಹಾಳಾಗಿ ಅವರು ಆಶೀರ್ವಾದವನ್ನು ಕಳ್ಕೊಳ್ಳೋದ ಕಾರಣ ವಿಗ್ರಹಾರಾಧನೆ, ದೇವರಿಗೆ ಮೆಚ್ಚುಗೆ ಇಲ್ಲದ ಒಂದು ಜೀವನ, ದೇವರೊಂದಿಗೆ ಅನ್ಯೂನ್ಯತೆಯಲ್ಲಿ ಅವರು ನಡೆದಿರಲಿಲ್ಲ, ದೇವರಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ, ದೇವರಿಗೆ ಸಮಯ ಕೊಟ್ಟಿಲ್ಲ, ದೇವರೊಂದಿಗೆ ಅವರು ನಡೀತಾ ಇಲ್ಲ. ಒಂದು ವೇಳೆ ನಾವು ಕೂಡ ಬರೀ
ಹೆಸರಿಗೋಸ್ಕರ ಕರೆಸ್ತೀರಾಗಿ ಜೀವನದಲ್ಲಿ ದೇವರೊಂದಿಗೆ ನಾವು ನಡೆಯದೆ ಒಂದು ವೇಳೆ ದೂರವಾಗಿದ್ದರೆ ನಾವು ಹತ್ತಿರ ಬರೋಣ, ದೇವರ ಬಳಿಗೆ ಹತ್ತಿರ ಬರೋಣ. ದೇವರೊಂದಿಗೆ ಅನ್ಯದಲ್ಲಿ ನಡೆದು ನಮ್ಮ ಪ್ರಾರ್ಥನೆ ಬೇರೆಯನ್ನು, ನಮ್ಮ ಪ್ರಾರ್ಥನೆ ಜೀವನವನ್ನು ಇವತ್ತು ನಾವು ನಿರ್ಮಿಸೋಣ, ಕಟ್ಟಿಕೊಳ್ಳೋಣ. ಅಪ್ಪ, ಇನ್ನು ಮುಂದೆ ನಾನು ಈ ರೀತಿಯ ಕೊರತೆಗಳನ್ನು ಬಿಡುವುದಿಲ್ಲ. ನಾನು ಸರಿಯಾಗಿ ವೈದಿಕ ಪ್ರಾರ್ಥನೆಗಳನ್ನು, ಸಂಘದೊಂದಿಗೆ ಪ್ರಾರ್ಥನೆ, ಕುಟುಂಬದ ಪ್ರಾರ್ಥನೆ, ಸತ್ಯವೇದಗಳನ್ನು ಸಮಯ ಕೊಡುವೆನು, ಧ್ಯಾನಿಸುವೆನು. ಅದರಲ್ಲಿ ಇರುವ ಎಲ್ಲ ಕಟ್ಟಳೆಗಳನ್ನು ನಾನು ಹಿಂಬಾಲಿಸಿ ನಡೆಯುವೆನು. ನಾನು, ನನ್ನ ಕುಟುಂಬವು ನಿಮ್ಮನ್ನು ಸೇವಿಸುವೆವು, ನಿಮಗೆ ವಿಧೇಯರಾಗಿ ಇರುವೆವು, ಸಾಕ್ಷಿಗಳಾಗಿ ಇರುವೆವು. ನೀವೇ ಸತ್ಯ ದೇವರು, ನೀವಿಲ್ಲದೆ ಬೇರೆ ದೇವರುಗಳ ಇಲ್ಲಪ್ಪ. ಯೇಸು ಕರ್ತನೇ, ನೀವೇ ಮಾರ್ಗವು, ಸತ್ಯವು, ಜೀವವೂ ಆಗಿರುವ ದೇವರನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ. ಸಹಾಯ ಮಾಡಿರಿ. ಇವತ್ತು ನಾವು ಪಡುವ ಕಷ್ಟಗಳು, ರೋಗಗಳು, ಸಮಸ್ಯೆಗಳು ಎಲ್ಲವನ್ನು ನೀವು ನಮ್ಮನ್ನು ಬಿಟ್ಟು ದೂರ ಮಾಡಿರಿ. ಅವರು ಒಪ್ಪಿಸಿಕೊಡುವಾಗ ಮಳೆ ತಿರುಗಿ ಬಂದಿತ್ತು, ಸಮೃದ್ಧಿಯನ್ನು ನೋಡಿದರು. ಅದೇ ರೀತಿಯಲ್ಲಿ ಇವತ್ತು ಯಾರೆಲ್ಲ ನನ್ನ ಜೊತೆಯಲ್ಲಿ ಒಪ್ಪಿಸಿಕೊಟ್ಟಿದ್ದಾರೋ ತನ್ನ ಮನೆಗಳಲ್ಲಿ ದೇವರೊಂದಿಗೆ ಅನ್ಯದಲ್ಲಿ ನಡೆಯುವೆವು, ಇರುವ ಸ್ಥಳಗಳಲ್ಲಿ ಸಾಕ್ಷಿಯಾಗಿ ಇರುವೆವು. ದೇವರೊಂದಿಗೆ ನಾವು ಪ್ರಾರ್ಥನೆ ಜೀವನದಲ್ಲಿ, ಆರಾಧನೆಯಲ್ಲಿ, ಸಭೆಗಳಲ್ಲಿ ನಂಬಿಕಸ್ಥರಾಗಿ ಇರುವೆವೆಂದು ಒಪ್ಪಿಸಿಕೊಟ್ಟು ಪ್ರತಿಯೊಬ್ಬರ ಜೀವನದಲ್ಲಿ ಇರುವ ಕಷ್ಟಗಳು, ಸಮಸ್ಯೆಗಳು, ರೋಗಗಳು ಎಲ್ಲ ಅವರು ಎದುರಿಸ್ತಾ ಇರುವ ಎಲ್ಲ ಕಷ್ಟಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ದೇವರೇ, ಎಲ್ಲ ತಡೆಗಳನ್ನು ನೀಗಿಸಿ ಅವರೇ ಪ್ರಾರ್ಥನೆಯಲ್ಲಿ ಕೇಳ್ತಾ ಇರುವ ಕಾರ್ಯಗಳು, ಅವ್ರ ಪ್ರಾರ್ಥನೆಯಲ್ಲಿ ಇವತ್ತು ಅವರು ಹಬ್ಬ ನೀವು ಸಹಾಯ ಮಾಡಿರಿ ಎಂದು ಕೇಳ್ತಾ ಇರುವ ಕಾರ್ಯಗಳನ್ನು ನೀವು ನಿಮ್ಮ ಚಿತ್ತ ಪ್ರಕಾರ ಕೊಟ್ಟು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತೇನೆ. ಬಂದಿರುವ ಎಲ್ಲರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಅವರ ಮಕ್ಕಳನ್ನು ಆಶೀರ್ವದಿಸಿರಿ, ಅವರ ಕೆಲಸವನ್ನು, ಅವರ ವ್ಯಾಪಾರವನ್ನು, ಅವರ ವಿದ್ಯಾಭ್ಯಾಸವನ್ನು, ಏನೇನೆಲ್ಲ ಬಂದು ಒಪ್ಪಿಸಿಕೊಡ್ತಾರೆ ಅದಕ್ಕೆಲ್ಲ ನೀವು ಪ್ರಾರ್ಥನೆ ಕೇಳಿ ಸದೋತ್ತರ ಕೊಡಬೇಕೆಂದು ಪ್ರಾರ್ಥಿಸ್ತೇನೆ. ನೀತಿವಂತರ ಪ್ರಾರ್ಥನೆ ಆಲಿಸಿ ಸದೋತ್ತರ ಕೊಡುವ ದೇವರೇ, ಸತ್ಯ ದೇವರೇ, ಇವತ್ತು ಪ್ರಾರ್ಥನೆ ಕೇಳಿ ನೀವು ಅವರಿಗೆ ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ, ಅವ್ರನ್ನು ವಾಸಿ ಮಾಡಲಿಕ್ಕಾಗಿ ಸ್ತೋತ್ರ, ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಸಮಾಧಾನದಿಂದ ಅವರ ಮನೆಗಳಿಗೆ ಕಳಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ